ಬನಶಂಕರಿ ಬಾದಾಮಿಯಿಂದ ಬಂದದ್ದು. ಬಾದಾಮಿಯ ಮೂಲ ಕ್ಷೇತ್ರವಾದರೂ ಪ್ರವರ್ಧಮಾನಕ್ಕೆ ಬಂದು ಸಾಕಷ್ಟು ಜನ ಭಕ್ತರನ್ನು ಹರಿಸ್ತಾ ಇವತ್ತು ವಿಶೇಷವಾಗಿರ್ತಕ್ಕಂಥ ಭವ್ಯ ದೇಗುಲವಾಗಿರ್ತಕ್ಕಂಥದ್ದು ಬೆಂಗಳೂರಿನ ಬನಶಂಕರಿ ಆಲಯ. ಜಯ ಜಯ ಶ್ರೀ ಬನಶಂಕರಿ, ಜಯ ಜಯ ಶ್ರೀ ಶಾಕಂಬರಿ, ಪಾಲಿಸುವ ಭಕ್ತರನು ಅಭಯಂಕರಿ. ಪೂಜಿಸುವೆ ನಿನ್ನ ಪಾದ ಶಿವಶಂಕರಿ, ಶರಣು ಶರಣು ಬಾದಾಮಿ ಬನಶಂಕರಿ. ತಾಯಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಕ್ಷೇತ್ರದಲ್ಲಿ ಅನ್ನ ನೈವೇದ್ಯವನ್ನು ಮಾಡಬೇಕು. ಮಹಾನೈವೇದ್ಯವನ್ನು ಆ ಮಗುವಿಗೆ ಅನ್ನಪ್ರಶ್ನ ಮಾಡಿಸಲಿಕ್ಕೋಸ್ಕರ ಇವತ್ತಿನ ಈ ಕಾರ್ಯಕ್ರಮ. ಓದಿ ಭಿಕ್ಷಾಂದೇಹಿ ಅಂತ ಕೇಳಬೇಕಾದ್ರೆ ಅದು ತಾಯಿ ಅನ್ನಪೂರ್ಣೇಶ್ವರಿಯಲ್ಲಿ. ಅಂತ ಸಾಂಬ ಸದಾಶಿವನೇ ಭಿಕ್ಷೆಯನ್ನು ಕೇಳಿದಂತೆ ತಾಯಿ ಹತ್ರ ಅನ್ನಪೂರ್ಣೇಶ್ವರಿ ಹತ್ರ ಅನ್ನಕ್ಕೋಸ್ಕರ. ವೀಕ್ಷಿಸಿ ವಿಶೇಷ ಮಹಾಶಿವಾಣಿ ನಾಳೆ ಬೆಳಗ್ಗೆ 8ಕ್ಕೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ರಾಮರಾಜ್ ಅರ್ಪಿಸುವ ಶುಭ ಶುಕ್ರವಾರದ ದೀಪಾವಳಿ ಹಬ್ಬದ ವಿಶೇಷ ಮಹಾಶಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭ ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಪ್ರಾರಂಭವಾಗಲಿ ಅಂತ ಹೇಳ್ತಾ ಸೇವಿಸಿ ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ಇರುವಂತಹ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನ್ ಮಾಡಬೇಕು? ಪ್ರತಿದಿನ ಅಮೃತ ಬಿಂದುವನ್ನ ಸೇವಿಸೋಣ ಪ್ರತಿದಿನ ಅಮೃತ ಬಿಂದು. ಎಬಿ ಪ್ರಾಪರ್ಟೀಸ್. ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ, ನೆಲಮಂಗಲದ ಹತ್ತಿರ. ಇಲ್ಲಿ ತಕ್ಷಣ ನೋಂದಣಿ ಮತ್ತು ನಿರ್ಮಾಣಕ್ಕೆ ಸಿದ್ಧವಿರುವಂತಹ ಬಡಾವಣೆ ಲಭ್ಯ ಇದೆ. ಹಾಗಾಗಿ ತಕ್ಷಣ ಖರೀದಿ ಮಾಡುವಂತವರಿಗೆ ನೋಂದಣಿ ವೆಚ್ಚ ಉಚಿತ. ಕೈಗೆಟುಕುವಂತಹ ದರದಲ್ಲಿ 20-30 ನಿವೇಶನವನ್ನ ನೀವು ಈಗ ಕೊಂಡ್ಕೊಳ್ಬಹುದು. ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು. ಎಬಿ ಪ್ರಾಪರ್ಟೀಸ್. ಮತ್ತು ಶ್ರೀಕೃಷ್ಣ ಘೀ, ಕೊಳಲು ನವಿಲು ಗರಿಯ ಗುರುತಿನ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ. ಇದನ್ನ ತಿಂದರೆ ದೇಹಕ್ಕೆ ಕೊಬ್ಬಿನ ಅಂಶ ಸೇರೋದಿಲ್ಲ, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲದೆ ಆರೋಗ್ಯವನ್ನ ಸಹ ಕಾಪಾಡುತ್ತೆ. ಹಾಗಾಗಿ ಖಂಡಿತವಾಗಿಯೂ ಸೇವಿಸಿ, ಆರೋಗ್ಯವಂತರಾಗಿರಿ. ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ ಅಂತ ಹೇಳ್ತಾ ಮೊದಲನೇದಾಗಿ ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊದಲಿಗೆ ನರಕ ಚತುರ್ದಶಿಯನ್ನ ಆಚರಿಸಿದ್ವಿ. ನಿನ್ನೆಯಷ್ಟೇ ಮಹಾಲಕ್ಷ್ಮಿ ಅಮ್ಮನವರಿಗೆ ವಿಶೇಷವಾದಂತಹ ಪೂಜಾರಾಧನೆ ಸಲ್ಲಿಸಿದ್ವಿ. ದೀಪಾವಳಿ ಅಮಾವಾಸ್ಯೆ ಆಯಿತು. ಇನ್ನು ಇವತ್ತು 3ನೇ ದಿನ ಬಲಿಪಾಡ್ಯವಿ, ಬಲೀಂದ್ರ ಪೂಜೆನ ನೆರವೇರಿಸುವಂತಹ ಶುಭ ದಿನ. ಅದರಲ್ಲೂ ಗೋವುಗಳಿಗೆ ವಿಶೇಷವಾದಂತಹ ಪೂಜಾರಾಧನೆ ಸಲ್ಲಿಸುವಂತಹ ಶುಭ ದಿನ. ಹಾಗಾಗಿ ಈ ದಿನದ ಇನ್ನಷ್ಟು ವಿಶೇಷ ವಿಚಾರಗಳೇನು ಅಂತ ತಿಳಿಸ್ತಾ ಹೋಗ್ತಾರೆ. ಅಷ್ಟೇ ಅಲ್ಲದೆ ಇವತ್ತಿನಿಂದ ಪ್ರಾರಂಭ ಆಗ್ತಾ ಇದೆ ಕಾರ್ತಿಕ ಮಾಸ. ಕಾರ್ತಿಕ ಮಾಸದ ಮೊದಲನೇ ದಿನ ಶಿವಾರಾಧನೆ ಸಲ್ಲಿಸೋಣ ನಮ್ಮ ಸ್ಟುಡಿಯೋದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ದಿವ್ಯ ಸಾರಥ್ಯದಲ್ಲಿ. ಎಲ್ಲ ವಿಶೇಷತೆಗಳನ್ನ ನೀವು ನೋಡಬಹುದು ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಜೊತೆಗೆ ನಾವು ಇಲ್ಲಿ ಸಲ್ಲಿಸುವಂತಹ ಪೂಜಾರಾಧನೆಯಲ್ಲಿ ಖಂಡಿತವಾಗಿಯೂ ಭಾಗವಹಿಸಿ ಅಂತ ಹೇಳ್ತಾ ಇನ್ನು ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ದಿನದ ವಿಶೇಷತೆ ಏನು ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು ಮುಂದಿನ ಭಾಗದಲ್ಲಿ. ವೀಕ್ಷಕರೇ, 08041219999 ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ದೂರವಾಣಿ ಸಂಖ್ಯೆ. 08042219999. ಖಂಡಿತವಾಗಿಯೂ ಕರೆ ಮಾಡಿ ಮಾತನಾಡಬಹುದು. ಪತ್ರವನ್ನು ಕೂಡ ಬರೀಬಹುದು. ಜಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, MG ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199, ಬೆಂಗಳೂರು 1.
ಪತ್ರದ ಜೊತೆಗೆ ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ಇರುವಂಥ ನಿಮ್ಮ ಕಣ್ಣ ರೇಖೆಗಳು ಸ್ಪಷ್ಟವಾಗಿ ಕಾಣುವಂಥ ರೀತಿಯಲ್ಲಿ ಭಾವಚಿತ್ರವನ್ನು ಕಳಿಸ್ಕೊಡ್ಬೇಕು. ಇನ್ನು 9538868222 9538868222 ಇದು ನಮ್ಮ ವಾಟ್ಸ್ಆಪ್ ದೂರವಾಣಿ ಸಂಖ್ಯೆ. ಇಲ್ಲಿಗೆ ನೀವು ನಿಮ್ಮ ಸಮಸ್ಯೆ ಏನಿದೆ ಅಂತ ಹೇಳ್ಕೊಳ್ಬೋದು. 2 ನಿಮಿಷಗಳ ಒಳಗಾಗಿ ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸ್ಬೇಕಾಗುತ್ತೆ. ಇಲ್ಲಿ ಜನ್ಮ ದಿನಾಂಕ, ಸಮಯ ಯಾವುದೂ ಬೇಕಾಗಿಲ್ಲ. ನೀವು ಕಳಿಸುವಂಥ ವಿಡಿಯೋ ಮತ್ತು ನೀವು ಹೇಳುವಂಥ ಸಮಸ್ಯೆ ಏನಿದೆ ಅದು ಸ್ಪಷ್ಟವಾಗಿರಬೇಕು, ಕ್ಲಾರಿಟಿ ಆಗಿರಲಿ ವಿಡಿಯೋ. ಇನ್ನು ಗುರುಜಿಯವರ ಅಪಾಯಿಂಟ್ಮೆಂಟ್ ಬೇಕು, ಅವರನ್ನು ಖುದ್ದಾಗಿ ನಾವು ನೇರವಾಗಿ ಭೇಟಿ ಮಾಡಿ ಮಾತನಾಡಬೇಕು, ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕರೆ ಸಿಕ್ಕರೂ ಕೂಡ ನಾವು ಮಾತಾಡಬೇಕಾಗೋದಿಲ್ಲ ಅಂತ ಹೇಳಿದ್ರೆ ಅದಕ್ಕಿರುವಂಥ ದೂರವಾಣಿ ಸಂಖ್ಯೆಗಳನ್ನು ಕೊಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. 9742690055 9742690055. ಮತ್ತೊಂದು ದೂರವಾಣಿ ಸಂಖ್ಯೆ 9482509759 9482509759. ಇದು ಗುರುಜಿಯವರ ಆಶ್ರಮದ ದೂರವಾಣಿ ಸಂಖ್ಯೆಗಳು. ಇಲ್ಲಿಗೆ ನೀವು ಕರೆ ಮಾಡಿದ್ರೆ ಅಲ್ಲಿನ ಸಿಬ್ಬಂದಿ ವರ್ಗದವರು ಗುರುಜಿಯವರ ಅಪಾಯಿಂಟ್ಮೆಂಟ್ ಯಾವಾಗ ನಿಮಗೆ ಸಿಗಬಹುದು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಹಾಗಾಗಿ ಖಂಡಿತವಾಗಿಯೂ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ, ಗುರುಜಿಯವರನ್ನ ಭೇಟಿ ಮಾಡಿ, ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ, ಅವರಿಂದ ಸೂಕ್ತವಾದಂತಹ ಪರಿಹಾರವನ್ನು ಕೂಡ ಕಂಡುಕೊಳ್ಳಿ ಅಂತ ಹೇಳ್ತಾ ಇನ್ನು ದೀಪಾವಳಿ ಹಬ್ಬದ ಬಲಿಪಾಡ್ಯಮ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಈ ಶುಭ ದಿನದ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕಾರ್ತಿಕ ಮಾಸ ಇವತ್ತು, ಹಾಗಾಗಿ ಕೇದಾರೇಶ್ವರ ಕ್ಷೇತ್ರ ದರ್ಶನ ಮಾಡ್ಕೊಂಡು ಬರೋಣ. ಓಂ ಕ್ಷೇತ್ರಪಾಲಾಯ ವಿದ್ಮಹೆ ಪಾಲಿಪುತ್ರಾಯ ಧೀಮಹೆ ತನ್ನೋ ಭೈರವ ಪ್ರಚೋದಯಾತ್. ಈ ಕ್ಷೇತ್ರ ಕಾಲಭೈರವನ ಕ್ಷೇತ್ರ. ಕೇದಾರನಾಥನಲ್ಲಿ ಕಾಲಭೈರವನ ಕ್ಷೇತ್ರ. ಕೇದಾರನಾಥನ ಜ್ಯೋತಿರ್ಲಿಂಗದಿಂದ ಕನಿಷ್ಠ ಒಂದು ಅರ್ಧ ಕಿಲೋಮೀಟರ್ ಮೇಲೆ ಪರ್ವತದಲ್ಲಿ ಕ್ಷೇತ್ರಪಾಲ ವಿರಾಜಮಾನನಾಗಿದ್ದಾನೆ. ಈ ಕ್ಷೇತ್ರಪಾಲ ಅಂದರೆ ಕ್ಷೇತ್ರಕ್ಕೆ ರಕ್ಷಣೆ ಮಾಡುವಂಥವನೇ ಕಾಲಭೈರವ. ಪ್ರಥಮದಲ್ಲಿ ಭಗವಂತನ ಅಕ್ಷಯ ತೃತೀಯ ಆದಮೇಲೆ ಭಗವಂತನ ಬಾಗಿಲು ತೆರೆದ ನಂತರ ಪ್ರಥಮ ಪೂಜೆ ಕಾಲಭೈರವನಿಗಾಗ್ತದೆ. ತದನಂತರದಲ್ಲಿ ಭಗವಂತನಿಗೆ ಅಭಿಷೇಕ, ಮಹಾಭಿಷೇಕ, ಸಂಪೂರ್ಣ ಆರತಿ ಮತ್ತು ನೈವೇದ್ಯ ಅವತ್ತಿನಿಂದ ಪ್ರಾರಂಭ ಆಗ್ತದೆ. ಎಲ್ಲಿ ತನಕ ಕಾಲಭೈರವನಿಗೆ ಕ್ಷೇತ್ರಪಾಲನಿಗೆ ಪೂಜೆ ಆಗಲ್ಲ ಅಲ್ಲಿ ತನಕನೂ ಸಹಿತ ಭಗವಂತನಿಗೆ ಅಭಿಷೇಕನೂ ಇಲ್ಲ ಮತ್ತು ಶಯನಾರ್ತಿನೂ ಇಲ್ಲ. ಹಾಗಾಗಿ ನಮಗೂ ಸಹಿತ ಪ್ರಸಾದ ಸೇವನೆ ಮಾಡೋಂಥ ಅವಕಾಶವೂ ಇರೋದಿಲ್ಲ. ನೀವು ಬುಧವಾರ ಬಾಗಿಲು ತೆಗೆದ್ರೆ ಶನಿವಾರ ತನಕನೂ ಭಗವಂತನ ಕ್ಷೇತ್ರಪಾಲನ ವಾರ ಶನಿವಾರ ಮತ್ತು ಮಂಗಳವಾರ, ಆ ವಾರ ದಿನ ಮಾತ್ರ ಭಗವಂತನಿಗೆ ಪೂಜೆ ಆಗ್ತದೆ. ಪ್ರತಿನಿತ್ಯ ಕ್ಷೇತ್ರದಿಂದ ಅಂದರೆ ಕೇದಾರನಾಥನ ಜ್ಯೋತಿರ್ಲಿಂಗ ಅಂದರೆ ಕೆಳಗಿನಿಂದ ದೇವಸ್ಥಾನದಿಂದ ಭೈರವನಾಥನಿಗೆ ಪೂಜೆ ಮಾಡಲಾಗ್ತದೆ. ಪ್ರತಿ ಮಂಗಳವಾರ ಮತ್ತು ಶನಿವಾರ ಮೇಲೆ ಬಂದು ಪರ್ವತದಲ್ಲಿ ಈ ಕ್ಷೇತ್ರಪಾಲನೆಗೆ ಪೂಜೆ ಮಾಡಲಾಗ್ತದೆ. ತದನಂತರದಲ್ಲಿ ಯಾರೇ ಕ್ಷೇತ್ರಕ್ಕೆ ಬಂದರೂ ಸಹಿತ ಮೊದಲಿಗೆ ಕ್ಷೇತ್ರಪಾಲನ ದರ್ಶನ ಮಾಡಿರ್ತಕ್ಕಂಥ ಗೊತ್ತಿದ್ದನೋ ಮಾಡಿರ್ತಕ್ಕಂಥ ಪಾಪಗಳು ನಿವಾರಣೆಯಾಗಿ ಭಗವಂತ ಆ ಕ್ಷೇತ್ರಪಾಲ
ಕ್ಷೇತ್ರಪಾಲ ಮುಕುಂದ ಭೈರವ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ಎಲ್ಲರಿಗೂ ಕೃಪಾಶೀರ್ವಾದನ ಮಾಡ್ತಕ್ಕಂಥವನು ಕಾಲಭೈರವ. ಹಾಗಾಗಿ ಈ ಕೇದಾರ ಕ್ಷೇತ್ರದಲ್ಲಿ ಕಾಲಭೈರವನ ಮಹಿಮೆ ಭಾಳ ಅಪೂರ್ವ ಮತ್ತು ಅಪಾರವಾಗಿರ್ತಕ್ಕಂಥದ್ದು. ಈ ಕ್ಷೇತ್ರಕ್ಕೆ ಯಾರೇ ಬಂದರೂ ಸಹಿತ ಆ ಕಾಲಭೈರವನ ದರ್ಶನ ಮಾಡಿದರೆ ಮಾಡಿರ್ತಕ್ಕಂಥ ಎಲ್ಲ ಪಾಪಗಳು ದೂರಾಗಿ ಅವರಿಗೆ ಇಷ್ಟಾರ್ಥಗಳು ಫಲಪ್ರಾಪ್ತಿ ಆಗ್ತವೆ ಅಂತೇಳಿ ಈ ಮೊದಲಿನಿಂದನೂ ಇದು 3300 ವರ್ಷ 332 ವರ್ಷದಿಂದ ಈ ಪರಂಪರೆ ನಡ್ಕೊಂಡು ಬಂದಿರತಕ್ಕಂಥದ್ದು. ಈ ಕ್ಷೇತ್ರಪಾಲ ಓಪನ್ನಲ್ಲಿ ಇರ್ತಾನೆ, ಅಷ್ಟ ದಿಕ್ಕುಗಳನ್ನು ನೋಡ್ತಾ ಅಷ್ಟ ದಿಕ್ಕುಗಳನ್ನು ರಕ್ಷಣೆ ಮಾಡ್ತಾ ಕ್ಷೇತ್ರಪಾಲ ಈ ಕ್ಷೇತ್ರವನ್ನು ರಕ್ಷಣೆ ಮಾಡ್ತಿದ್ದಾನೆ. ಹಾಗಾಗಿ ಈ ಭಗವಂತನ ಕೃಪೆ ನಾವು ಸಹಿತ ಇಲ್ಲಿ 6 ತಿಂಗಳು ಭಗವಂತನ ಸೇವೆ ಮಾಡಲಿಕ್ಕಾದರೂ ಸಹಿತ ಪ್ರತಿ ಮಂಗಳವಾರ ಶನಿವಾರ ಬಂದು ಈ ಭಗವಂತನ ದರ್ಶನ ಮಾಡಿಕೊಂಡು ಭಗವಂತನಿಗೆ ಸೇವೆ ಮಾಡಿ ಆ ಕಾಲಭೈರವನ ಕೃಪಾಶೀರ್ವಾದ ಪಡ್ಕೊಂಡು ನಾವು ಪ್ರತಿ ಮಂಗಳವಾರ ಶನಿವಾರ ಇಲ್ಲಿ ಬರುವಂತರಾಗಿದ್ದೇವೆ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕಾರ್ತಿಕ ಮಾಸ ಇವತ್ತು, ಹಾಗಾಗಿ ಕೇದಾರೇಶ್ವರ ಕ್ಷೇತ್ರ ದರ್ಶನ ಮಾಡಿದ್ದಾಯಿತು. ಬನ್ನಿ ಹಾಗಿದ್ರೆ ಈಗ ಗುರುಚರಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತೆ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಮಾ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಗುರೇಭ್ಯೋ ತಗುರೇಭ್ಯೋ ಗೋರುಗೋರತರೇಭ್ಯಾಂ ಸರ್ವೇಭ್ಯ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ನಮಸ್ತೆ ಅಗುರೇಭ್ಯೋ ತಗುರೇಭ್ಯೋ ಗೋರಗೋರತರೇಭ್ಯಾಂ ಸರ್ವೇಭ್ಯ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂತಹ ದಿನ. ದೀಪಗಳ ಹಬ್ಬ ದೀಪಾವಳಿ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ದೀಪಾವಳಿ ಹಬ್ಬದಲ್ಲೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂತಹ ಪ್ರಕೃತಿ ಮಾತೆಯ ಒಂದು ಶಾಂತಿ, ನೆಮ್ಮದಿ, ಒಂದು ತುಂತುರು ಹನಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈಗಂತೂ ಬೆಂಗಳೂರಿನ ವಾತಾವರಣ ಬಹಳಷ್ಟು ತಂಪಿನಿಂದ ಕೂಡಿದೆ. ಆದರೆ ಒಂದಷ್ಟು ಪ್ರಾಂತ್ಯಗಳಲ್ಲಿ ಸಿಂಚನದ ಅಂದರೆ ಈ ಮಳೆ ಸಿಂಚನ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಮಕ್ಕಳಿಗೆ ಪಟಾಕಿ ಹೊಡಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತಿದೆಯೇನೋ, ಆದರೆ ಪಟಾಕಿ ಹೊಡಿಲಿಕ್ಕೆ ಕಷ್ಟ ಆದರೂ ಆವರಣದಲ್ಲಿ ಚಿಕ್ಕದಾಗಿ ಚುಟುಕಾಗಂತೂ ಪಟಾಕಿ ಹೊಡಿತಾರೆ. ಮಕ್ಕಳಲ್ಲಿ ಇರತಕ್ಕಂಥ ಒಂದು ಸಂತೋಷ ಸಂಭ್ರಮ. ಮಕ್ಕಳು ಪಟಾಕಿ ಹೊಡಿಬೇಕಾದ್ರೆ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಮಕ್ಕಳೊಂದಿಗೆ ಸೇರಿ ಅವರ ಒಂದು ಎಚ್ಚರಿಕೆಯ ಜವಾಬ್ದಾರಿ ನೋಡಬೇಕಾದ ಧರ್ಮ, ಅದನ್ನು ತಾವು ಪಾಲನೆ ಮಾಡಬೇಕು. ಇದಕ್ಕಿನ್ನ ಮುಖ್ಯವಾಗಿ ಇವತ್ತಿರತಕ್ಕಂತಹದ್ದು ಶಿವಕೇಶವರ ಆರಾಧನೆ. ಶಿವಕೇಶವರ ಆರಾಧನೆ, ವಿಶ್ವಮಾತೆ ಗೋಮಾತೆಯ ಅನುಷ್ಠಾನ, ಗೋವಿನ ವಿಶೇಷವಾಗಿರ್ತಕ್ಕಂತಹ ಆರಾಧನೆಯನ್ನ ಇವತ್ತು ಸಂಧ್ಯಾಕಾಲ ಪ್ರತಿಯೊಬ್ಬರು 5 ರಿಂದ 6 ಗಂಟೆ ಅಂದರೆ ಆ ಗೋಧುಳಿ ಲಗ್ನ, ವಿಶೇಷವಾಗಿ ಗೋವುಗಳು ಮನೆಗೆ ಬರುವ ಕಾಲ ಗೋಧುಳಿ ಲಗ್ನ, ಆ ಮುಹೂರ್ತದಲ್ಲಿ ವಿಶೇಷವಾಗಿ ಗೋಮಾತೆಯನ್ನು ಆರಾಧನೆ ಮಾಡತಕ್ಕಂಥದ್ದು. ಗೋಮಾತೆಯನ್ನು ಆರಾಧನೆ ಮಾಡಿ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿರ್ತಕ್ಕಂತಹ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿಕೊಂಡು ದೀಪಾವಳಿ ಹಬ್ಬದ ಸಡಗರ ಸಂಭ್ರಮವನ್ನು ಆಚರಣೆ ಮಾಡುವಂತಹದ್ದಾಗಬೇಕು. ಅದಕ್ಕಾಗಿ ಸಂಧ್ಯಾಕಾಲದ ಮಹಾಲಕ್ಷ್ಮಿ ಅನುಷ್ಠಾನ, ಈಗ ಪ್ರಸ್ತುತ ಇವತ್ತು ಬಲೀಂದ್ರನ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ. ಬಲಿಚಕ್ರವರ್ತಿ ಬಗ್ಗೆ ತಮ್ಮೆಲ್ಲರಿಗೂ ತಿಳಿದಿರತಕ್ಕಂತಹ ವಿಚಾರ. ಯಾಕೆಂದ್ರೆ ಬಲಿಚಕ್ರವರ್ತಿ ಜೊತೆಗೆ ವಾಮನ ಅಂದರೆ ಅಪ್ಪಪ್ಪ ಅಂದರೆ 3 ಅಡಿ. 3 ಅಡಿ ಇರ್ತಕ್ಕಂತಹ ವ್ಯಕ್ತಿ ಇಷ್ಟೊಂದು ದೊಡ್ಡದಾದಂತಹ ಒಂದು ಜವಾಬ್ದಾರಿ ಕೆಲಸವನ್ನ ನಿಭಾಯಿಸ್ಬಿಡ್ತಾನೆ ಅಂದ್ರೆ ಭಗವಂತ. ಅದಕ್ಕೆ ಹೇಳೋದು ಭಗವತ್ ಸಂಕಲ್ಪ, ಭಗವಂತನ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ. ಆ ಭಗವಂತನ ಅನುಷ್ಠಾನ, ಭಗವತ್ ಸಂಕಲ್ಪ ಎಲ್ಲವೂ ಸಹಿತ ಕಾಲ್ಪನಿಕವಾಗಿ ಬಹಳ ವಿಶೇಷವಾದಂತಹ ಅರ್ಥಗಳನ್ನು ಕೊಡ್ತಕ್ಕಂಥದ್ದು, ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಭಗವಂತ ತನ್ನ ಬಾಲ್ಯವನ್ನ ಅಂದ್ರೆ ವಿಶೇಷವಾದಂಥ ರೀತಿ ಶ್ರೀ ವಿಷ್ಣು ದಶಾವತಾರದಲ್ಲಿ ವಾಮನಾವತಾರವೂ ಒಂದಾಗಿದೆ. ವಾಮನ ಅಂದ್ರೆ ಚಿಕ್ಕದಾದಂತಹ ಪುಟ್ಟದಾದಂತಹ ವ್ಯಕ್ತಿಯಾಗಿ ಬರ್ತಕ್ಕಂಥದ್ದು. ಹಾಗೆ ಬಲಿಚಕ್ರವರ್ತಿ ವಿಶೇಷವಾಗಿರ್ತಕ್ಕಂಥ ದಾನ ಧರ್ಮಗಳನ್ನು ಮಾಡೋದರಲ್ಲಿ ನಿಪುಣನಾಗಿರ್ತಾನೆ. ಬಹುಶಃ ಆತ ಮಾಡ್ತಿರ್ತಕ್ಕಂತಹ ದಾನ ಧರ್ಮಗಳು, ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳು ಇದೆಲ್ಲವನ್ನು ನೋಡಿ ದೇವಾನುದೇವತೆಗಳೆಲ್ಲರೂ ಸಹಿತ ಭಗವಂತನ ಹತ್ರ ಮೊರೆ ಹೋಗ್ತಾರೆ. ಮಹಾವಿಷ್ಣು ಸಾನ್ನಿಧ್ಯದಲ್ಲಿ ಮೊರೆ ಹೋಗಿ, ಭಗವಂತ, ಬಲಿಚಕ್ರವರ್ತಿ ತಾನು ಮಾಡ್ತಿರ್ತಕ್ಕಂಥ ದಾನ ಧರ್ಮ ಪೂಜೆ ಪುರಸ್ಕಾರ ಈಗಾಗಲೇ ನಿಮ್ಮಗಳ ಮನಸ್ಸನ್ನ ಗೆದ್ದಿದ್ದಾನೆ. ನೀವು ಅಪ್ಪಿತಪ್ಪಿ ಆತನಿಗೇನಾದ್ರು ಸರಿಯಾದಂಥ ಇನ್ನೊಂದು ಆಶೀರ್ವಾದವನ್ನು ಕೊಟ್ರೆ
ನಾಳೆ ದೇವೇಂದ್ರನ ಗತಿ ಏನು, ದೇವಲೋಕದ ಗತಿ ಏನು, ವಿಶೇಷವಾಗಿರ್ತಕ್ಕಂಥ ಈ ಸಾಮ್ರಾಜ್ಯದ ಗತಿ ಏನು ಎಂಬತಕ್ಕಂತಹ ರೀತಿ ಅವರ ಆಲೋಚನೆಗಳು ಶುರುವಾಗುತ್ತೆ. ಆದರೆ ಬಲಿಚಕ್ರವರ್ತಿ ತನ್ನ ನಿಷ್ಠೆ, ತನ್ನ ದಾನ ಧರ್ಮ, ಬೇಡಿದ್ದನ್ನ ಶೀಘ್ರವಾಗಿ ದಯಪಾಲಿಸ್ತಕ್ಕಂತಹದ್ದು, ತನ್ನ ರಾಜ್ಯದಲ್ಲಲ್ದಿರ ಯಾರೊಬ್ಬರು ಏನು ಸಹಾಯವನ್ನ ಬೇಡಿ ಬಂದರೂ ಎಲ್ಲರಿಗೂ ಸಹಿತ ಸಹಾಯವನ್ನ ಒದಗಿಸುವಂತಹ ಒಂದು ಗುಣ ಇರತಕ್ಕಂಥವನು ಬಲಿಚಕ್ರವರ್ತಿ. ಅಂತಹ ಬಲಿಚಕ್ರವರ್ತಿಯನ್ನ ಎಲ್ಲರೂ ಸಹಿತ ತನ್ನಲ್ಲಿರ್ತಕ್ಕಂಥ ಗುಣಗಳ ಆ ಅಪಾರವಾದಂತಹ ಗುಣವನ್ನ ಕಂಡು ಎಲ್ಲರೂ ಭಗವಂತನಾದಂತಹ ಸಾಂಬ ಸದಾಶಿವನಲ್ಲೂ ಅಲ್ಲೂ ಹಾಗೂ ಮಹಾವಿಷ್ಣುವಿನಲ್ಲೂ ಮೊರೆ ಹೋಗ್ತಾರೆ. ವಿಷ್ಣು ಆಗ ಆಲೋಚನೆ ಮಾಡಿ ಈತ ಕೊಡ್ತಕ್ಕಂಥ ದಾನ ಧರ್ಮದ ಬಗ್ಗೆ ಒಂದು ಚಿಂತನೆಯನ್ನು ಮಾಡುತ್ತಾನೆ. ಹಾಗೆ ಮಹಾವಿಷ್ಣು, ಅಜಾನುಬಾಹುವಾಗಿರ್ತಕ್ಕಂಥ ಮಹಾವಿಷ್ಣು ಆಲೋಚನೆ ಮಾಡಿ ತನ್ನ ಒಂದು ವಿಶೇಷವಾಗಿರ್ತಕ್ಕಂಥ ದೇಹವನ್ನ 3 ಅಡಿಗೆ, ಅಂದರೆ ವಿಶೇಷವಾಗಿ ಚಿಕ್ಕದಾಗಿ ವಾಮನ ಅವತಾರವಾಗಿ ಆತ ಒಂದು ವಿಶೇಷವಾದಂತಹ ರೀತಿಯಲ್ಲಿ ತಾಳ್ಮೆ ತಾಳ್ತಾನೆ. ಆ ವಾಮನ ಅವತಾರವಾಗಿ ತಾಳಿರ್ತಕ್ಕಂತಹ ಆ ಒಂದು ವಿಶೇಷವಾದಂತಹ ಅಂಶ ಬಲಿಚಕ್ರವರ್ತಿಯ ಅಂಶಕ್ಕೆ ಬಂದು, ಬಲಿಚಕ್ರವರ್ತಿಯ ಆಸ್ಥಾನಕ್ಕೆ ಬಂದು ಬಲಿಚಕ್ರವರ್ತಿಯನ್ನ ಮಹಾವಿಷ್ಣು ಕೇಳ್ತಾನೆ. ಅಯ್ಯ ಬಲಿಚಕ್ರವರ್ತಿ, ನೀನು ಇಲ್ಲಿವರೆಗೂ ಸಾಕಷ್ಟು ದಾನ ಧರ್ಮಗಳನ್ನು ಮಾಡಿದ್ಯಾ. ನೀನು ಮಾಡಿರ್ತಕ್ಕಂಥ ದಾನ ಧರ್ಮಗಳೆಲ್ಲೂ ಬಹಳ ಸಂತೋಷವೇ. ಆದರೆ ನನಗೆ ಒಂದು 3 ಅಡಿಯಷ್ಟು ಜಾಗ ಮಾತ್ರ ಕೊಡು. 3 ಪಾದದಷ್ಟು ಅಥವಾ 3 ಅಡಿಯಷ್ಟು ಜಾಗವನ್ನು ನನಗೆ ಕೊಟ್ರೆ ನಿನ್ನ ಆಸ್ಥಾನದಲ್ಲಿ ನನಗೆ ಬಹಳ ಸಂತೋಷ ಆಗುತ್ತೆ. ಈತ ಬಾಲಕನ ಅಪೇಕ್ಷೆ ಇರತಕ್ಕಂಥದ್ದು 3 ಅಡಿ. ಮಹಾವಿಷ್ಣು ಬಾಲಕನ ವೇಷಧಾರಿಯಾಗಿ ಬಂದು ಅಪೇಕ್ಷೆಯನ್ನ ಪಡೆದದ್ದು ಬರೀ 3 ಪಾದದಷ್ಟು ಮಾತ್ರ, ಅಂದ್ರೆ 3 ಅಡಿಯಷ್ಟು ಮಾತ್ರ. ಆಗ ಬಲಿಚಕ್ರವರ್ತಿ ಆಲೋಚನೆ ಮಾಡ್ತಾನೆ, ಇಲ್ಲಿವರೆಗೂ ಬಂದವರು ಯಾರೂ 3 ಅಡಿ ಜಾಗ ಕೇಳಲೇ ಇಲ್ಲ, ಅಥವಾ 3 ಪಾದದಷ್ಟು ಜಾಗವನ್ನು ಕೇಳಲಿಲ್ಲ. ಕೇಳಿರ್ತಕ್ಕಂಥವ್ರು ಅವರವರ ಅಪೇಕ್ಷೆ ಪಟ್ಟು ಏನು ಕೇಳಿದ್ದಾರೋ ಅದೆಲ್ಲವನ್ನು ಸಿದ್ಧಿಸಿಕೊಂಡಿದ್ದಾರೆ, ಕೊಟ್ಟಿದ್ದೇನೆ. ಹಾಗೆ ಈ ಬಾಲಕ ತಾನೆ, ಪರವಾಗಿಲ್ಲ, ಆಯ್ತು ತೆಗೆದುಕೊಳ್ಳಿ, 3 ಅಡಿ 3 ಪಾದದಷ್ಟು ಜಾಗವನ್ನು ನೀವು ತೆಗೆದುಕೊಳ್ಳಿ ಅಂತ ಹೇಳ್ತಾನೆ. ನಿಮಗೆ ಎಲ್ಲಿ ಬೇಕೋ ಅದು ತಗೊಳ್ಳಿ ಅಂತಾನು ಹೇಳ್ತಾನೆ. ಆಗ ತಾನಿರ್ತಕ್ಕಂತಹ ನೆಲವನ್ನ ಮತ್ತೊಮ್ಮೆ ಪಾದವನ್ನೆತ್ತಿ ಮತ್ತೊಮ್ಮೆ ಆ ನೆಲದ ಮೇಲಿಟ್ಟು ಈ ಭೂಮಿಯಲ್ಲಿರ್ತಕ್ಕಂಥ ಇದೇ ಭೂಮಿಯಲ್ಲಿ 1 ಪಾದದಷ್ಟು ಜಾಗ ಅಂತಾನೆ. ಈ ಭೂಮಿ 1 ಪಾದದಷ್ಟು ಜಾಗ ಸಂಪೂರ್ಣವಾದಂತಹ ಭೂಮಿಯೇ ಆವರಿಸಿಬಿಡುತ್ತೆ ಆತನ ಪಾದ. ಇನ್ನು ಎರಡನೇ ಪಾದವನ್ನ ಸಂಪೂರ್ಣವಾಗಿ ಶಿರೋಭಾಗದಲ್ಲಿ, ಅಂದ್ರೆ ಆಕಾಶಕ್ಕೆ ತೋರಿಸ್ತಾನೆ. ಸಂಪೂರ್ಣವಾಗಿ 1 ಪಾದ ಆಕಾಶ, 1 ಪಾದ ಭೂಮಿಯಲ್ಲಿ ಆಗೋಯ್ತು. ಇನ್ನು 3ನೇ ಪಾದ ಎಲ್ಲಿಡಬೇಕು? ಆದರೆ 3ನೇ ಪಾದಕ್ಕೆ ಸ್ಥಳವಿರೋದಿಲ್ಲ. ಆದರೆ ಕೊಟ್ಟ ಮಾತು ತಪ್ಪುವಂಥದ್ದಲ್ಲ. 3ನೇ ಪಾದಕ್ಕೆ ಸ್ಥಳವಿಲ್ಲ, ಕೊಟ್ಟ ಮಾತು ತಪ್ಪುವಂಥದ್ದಿಲ್ಲ. ಆಗ ಆ ರಾಜ ಅಂದ್ರೆ ಬಲಿಚಕ್ರವರ್ತಿ ತನ್ನ ಆಸ್ಥಾನದಿಂದ ತಳಗಿ ಬಂದು ಶಿರಸಾವಹಿಸಿ ನಮಸ್ಕಾರ ಮಾಡಿ, ಭಗವಂತ, 2 ಪಾದವೇನೋ, ಒಂದು ಭೂಮಿ ಆಯ್ತು, ಒಂದು ಆಕಾಶ ಆಯ್ತು. ಇನ್ನು ಉಳಿದಂತಹ ಆ ಪಾದವನ್ನ ಎಲ್ಲಿಡ್ತೀರಿ? ಇಟ್ಟರೆ ನನ್ನ ಶಿರದ ಮೇಲೆ ಇಡಬೇಕು, ಬೇರೆಲ್ಲೂ ಸ್ಥಳವಿಲ್ಲ. ಇಗೋ ಇದೇ ಸ್ಥಳ, ಈ ಸ್ಥಳದ ಮೇಲೆ ನಿಮ್ಮ ಪಾದವನ್ನು ಇಡಿಸಿ ಅಂತ ಹೇಳಿ ತನ್ನ ಶಿರವನ್ನು ಬಗ್ಸಿ ನಮಸ್ಕಾರ ಮಾಡಿ ಶಿರದ ಮೇಲೆ ಪಾದವನ್ನು ಇಡಿಸ್ಕೊಳ್ತಾನೆ. ಯಾವಾಗ ಶಿರದ ಮೇಲೆ ಪಾದವನ್ನು ಇಡ್ತಾನೋ ಭಗವಂತ ಅದನ್ನು ಭೂಗರ್ಭದಲ್ಲಿ ಸೇರಿಸ್ತಾನೆ. ಭೂಗರ್ಭದಲ್ಲಿ ಸೇರಿಸಿ ತಾನು ಮಾಡ್ತಿರ್ತಕ್ಕಂತಹ ದಾನ ಧರ್ಮ, ಪೂಜೆ, ಅನುಷ್ಠಾನ ಜೊತೆಗೆ ನಿತ್ಯ ಅನುಷ್ಠಾನ ಎಲ್ಲೂ ಸಹಿತ ಒಂದಿಷ್ಟು ಲೋಪಬಾರದಂತೆ ನಡ್ಕೊಂಡಿದ್ದಕ್ಕೋಸ್ಕರ ಅಂದು ಮಹಾವಿಷ್ಣು ವರವನ್ನ ಕೊಡ್ತಾನೆ. ವರ್ಷಕ್ಕೊಂದಾವರ್ತಿ ಬಲಿಚಕ್ರವರ್ತಿ ಬಲೀಂದ್ರ ಪೂಜೆ, ಆ ವಿಶೇಷವಾಗಿರ್ತಕ್ಕಂಥ ನಿನ್ನ ಕೋಟೆಯನ್ನ ಎಲ್ಲಿ ಯಾರು ನಿರ್ಮಾಣ ಮಾಡಿ ಅಲ್ಲಿ ನಿನ್ನ ಆಹ್ವಾನ ಮಾಡ್ತಾರೆ, ಅವತ್ತಿನ ದಿವಸ ಮಾತ್ರ ನಿನಗೆ ಎಲ್ಲಾ ಕಡೆನೂ ಒಂದು ಪೂಜೆ ಸಲ್ಲುತ್ತೆ. ಅವತ್ತು ನಿನಗೆ ವಿಶೇಷವಾದಂಥದ್ದಾಗತ್ತೆ, ನಿನ್ನ ಹೆಸರಿನಿಂದಲೇ ಪೂಜೆ ನಡೆಯುವಂಥದ್ದಾಗತ್ತೆ. ಅವತ್ತು ಬಲಿಚಕ್ರವರ್ತಿ ಬಲಿಕೋಟೆ ಕಟ್ಟುವಂತಹದ್ದು ಬಲೀಂದ್ರ ಪೂಜೆ ಅಂತಲೇ ಹೆಸರಾಗಿ ನಿಲ್ತಕ್ಕಂಥದ್ದಾಗಲಿ ಅಂತ ಹೇಳಿ ಅಂದು ಭಗವಂತ ಆಶೀರ್ವದಿಸ್ತಾನೆ. ಅಂದಿನಿಂದ ಇಂದಿನವರೆಗೂ ಪ್ರತಿಯೊಬ್ಬರ ವಾಸ್ತುಗೃಹಗಳಲ್ಲೂ ಸಹಿತ ಬಲೀಂದ್ರ ಪೂಜೆ ನಡೆಸುವಂತಹದ್ದು, ಬಲಿಚಕ್ರವರ್ತಿಯ ಅನುಷ್ಠಾನವನ್ನು ಮಾಡತಕ್ಕಂಥದ್ದು, ಬಲಿಕೋಟೆಯನ್ನು ಕಟ್ಟುವಂತಹದ್ದು. ಆ ಬಲಿಕೋಟೆಯನ್ನು ಕಟ್ಟುವುದಕ್ಕಾಗಿ ಗೋಮಯದಲ್ಲೇ ಕಟ್ಟುವಂತಹದ್ದು ಒಂದು ವಿಶೇಷ. ಹಾಗಾಗಿ ಗೋಮಯ, ಹಸುವಿನ ಸಗಣಿಯಿಂದ ಕೋಟೆಯನ್ನು ನಿರ್ಮಾಣ ಮಾಡ್ತಾರೆ. ಇದೇ ಸಮಯದಲ್ಲಿ ಬಿಡುವಂತಹ ಉಚ್ಚೆಳ್ಳು ಹೂವು ಮತ್ತು ಹಳದಿ ಕಲರ್ ಹೂಗಳು, ಈ ಸಾಮಾನ್ಯಕ್ಕೆ ಬಯಲುಗಳಲ್ಲಿರ್ತಕ್ಕಂತಹದ್ದು ಯಾವ ಹೂಗಳನ್ನು ಹೆಚ್ಚು ನಾವು ಪೂಜೆಗೆ ಉಪಯೋಗಿಸಲು ಅವೆಲ್ಲ ಹೂಗಳು ಇವತ್ತು ಅಲಂಕಾರಕ್ಕೆ ಬಂದ್ಬಿಡುತ್ತೆ. ಎಲ್ಲವನ್ನು ತಂದು ಅಲಂಕರಿಸಿ ಭವ್ಯವಾದಂತಹ ಕೋಟೆಯನ್ನು ಕಟ್ಟಿ ಅವತ್ತಿನ ದಿವಸ ಅಂದ್ರೆ ಇವತ್ತು ವಿಶೇಷವಾಗಿ ಬಲೀಂದ್ರನ ಪೂಜೆ ಮಾಡುವಂತಹದ್ದು ಆಚರಣೆ ಇದೆ, ಪದ್ಧತಿ ಇದೆ. ಇದರಿಂದ ಸಾಕಷ್ಟು ಯಶಸ್ಸು ಇದೆ. ಒಳ್ಳೆಯದಾಗಲಿ. ಈ ದಿನದ ವಿಶೇಷತೆ ಏನು ತಿಳಿಸ್ಕೊಡ್ತಾ ಇದ್ದಾರೆ? ಖಂಡಿತಮ್ಮ. ಈ ದಿನ ಬಲಿಚಕ್ರವರ್ತಿಯ ಅನುಷ್ಠಾನವನ್ನು ಮಾಡತಕ್ಕಂಥದ್ದು ಒಂದು ಕ್ರಮ. ಆದರೆ ಕಾರ್ತಿಕ ಮಾಸದ ಪ್ರಾರಂಭ, ಈ ಮಾಸವೆಲ್ಲ ದೀಪಗಳನ್ನು ಹಚ್ಚತಕ್ಕಂಥದ್ದು, ಬೆಳಿಗ್ಗೆ ಮತ್ತೆ ಸಂಜೆ ದ್ವಿಕಾಲದಲ್ಲೂ ದೀಪ ಅನುಷ್ಠಾನ ಮಾಡತಕ್ಕಂಥದ್ದು. ಪ್ರತಿಯೊಬ್ಬರ ವಾಸ್ತುಗೃಹಗಳ ಮುಂಭಾಗದಲ್ಲೂ ದೀಪವನ್ನು ಹಚ್ಚಬೇಕು. ಇನ್ನು ಎಲ್ಲೆಲ್ಲಿ ಶಿವಮಂದಿರಗಳಿದೆಯೋ ಅಲ್ಲೆಲ್ಲ ಬಹಳ ವಿಶೇಷವಾದಂತಹ ರೀತಿ, ಬಹಳ ಅರ್ಥಗರ್ಭಿತವಾದಂತಹ ಅನುಷ್ಠಾನಗಳನ್ನ ಕ್ರಮಬದ್ಧವಾಗಿ ಮಾಡುವಂತಹ ವಿಶೇಷವಾದಂತಹ ದಿನ. ಶಿವಮಂದಿರದಲ್ಲಿ ಇವತ್ತು ಸಾಂಬ ಸದಾಶಿವನ ದರ್ಶನ ಮಾಡಿ ಬರ್ತಕ್ಕಂಥದ್ದು, ಶಿವಮಂದಿರದಲ್ಲಿ ಹೋಗಿ ಅಲ್ಲಿ ಸ್ವಾಮಿಗೆ ತುಂಬೆ ಹೂವು, ಬಿಲ್ವಪತ್ರೆ, ಭಸ್ಮ ಇಂತಹದ್ದನ್ನ ಕೊಟ್ಟು ಆರತಿ ಮಾಡಿ ಬರ್ತಕ್ಕಂಥದ್ದು.
ಹಾಗೆ ಕೆಲವಷ್ಟು ದೇವಾಲಯಗಳಲ್ಲಿ ಒಂದಷ್ಟು ಧ್ವಜಸ್ತಂಭದ ಸಾನ್ನಿಧ್ಯದಲ್ಲಿ, ಅಂದ್ರೆ ಆ ಧ್ವಜಸ್ತಂಭದ ಸಾನ್ನಿಧ್ಯದಲ್ಲಿ ದೀಪವನ್ನು ಹಚ್ಚುವಂಥದ್ದು ಸಹಿತ ಬಹಳ ವಿಶೇಷವಾಗಿರುತ್ತೆ. ಯಾಕೆಂದ್ರೆ ಕಾರ್ತಿಕ ಮಾಸದ ದೀಪ ಅಷ್ಟು ವಿಶೇಷ. ಕಾರ್ತಿಕ ಮಾಸ ಅಂದ್ರೆ ಶಿವನ ಮಾಸ, ಶಿವನಿಗೆ ವಿಶೇಷವಾಗಿರ್ತಕ್ಕಂಥ ಮಾಸ. ಕಾರ್ತಿಕ ಮಾಸದ ಒಂದೊಂದು ದಿನವೂ ಸಹಿತ ಅಮೂಲ್ಯವಾಗಿರ್ತಕ್ಕಂಥದ್ದು. ಈ ಸನ್ನಿವೇಶದಲ್ಲಿ ಕಾರ್ತಿಕ ಮಾಸದಲ್ಲಿ ಶಿವಕೇಶವರ ಆರಾಧನೆ ಇವತ್ತು ನಡೆದ್ರೆ ನಿರಂತರವಾಗಿ ಶಿವಾರಾಧನೆ ನಡೀತಕ್ಕಂಥದ್ದು. ಓಂ ನಮ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನ ನಿರಂತರವ ಪಠನೆ ಮಾಡ್ತಾ ಬಿಲ್ವಾರ್ಚನೆಯನ್ನು ಮಾಡತಕ್ಕಂಥದ್ದು, ಭಸ್ಮಾರ್ಚನೆ ಮಾಡತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ತುಂಬೆ ಹೂವಿನಿಂದ ಸ್ವಾಮಿಗೆ ಅರ್ಚನೆ ಮಾಡೋದ್ರಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ತುಂಬೆ ಹೂವು ನೋಡ್ಲಿಕ್ಕೆ ಚಿಕ್ಕದೆ, ಸಣ್ಣದಾದಂಥ ಹೂವು. ಆ ಸಣ್ಣದಾದಂಥ ಹೂವು ಶಿವನಿಗೆ ಬಹಳ ಪ್ರೀತಿ ಇರತಕ್ಕಂಥದ್ದು. ವರ್ಷದ 365 ದಿವಸ ತುಂಬೆ ಹೂವಿನಿಂದ ಪೂಜೆ ಮಾಡುವಂತ ಒಂದಷ್ಟು ಕ್ಷೇತ್ರಗಳಿದೆ. ಹಾಗೆ ಆ ತುಂಬೆ ಹೂವಿನಿಂದ ಸ್ವಾಮಿಗೆ ಅರ್ಚನೆ ಮಾಡಿದಾಗ ನಿಮ್ಮ ಮನೋಕಾಮನೆಗಳ ಸಿದ್ಧ ಶೀಘ್ರವಾಗಿ ಸಿದ್ಧಿಯಾಗುತ್ತೆ. ತುಂಬೆ ಹೂವಿನಿಂದ ಸಣ್ಣದಾದಂಥ ಪುಟ್ಟದಾದಂಥ ಒಂದು ಮಾಲೆಯನ್ನು ಮಾಡ್ತಾರೆ. ಆ ಮಾಲೆಯನ್ನ ಭಗವಂತನಿಗೆ ಅರ್ಪಣೆ ಮಾಡಿದಾಗ ನೋಡ್ಲಿಕ್ಕೆ 2 ಕಣ್ಗಳ ಸಾಲದು. ಸಣ್ಣದಾದಂಥ ಪುಟ್ಟದಾದಂಥ ಆ ತುಂಬೆ ಹೂವು, ಅದರ ಜನನ, ತುಂಬೆ ಹೂವಿನ ಗಿಡ, ಆ ತುಂಬೆ ಹೂವಿನ ಗಿಡ ಕಾಲಜ್ಞಾನದಲ್ಲಿ ಅದಕ್ಕೆ ಅದರದೇ ಆದಂತಹ ಒಂದು ಮಹತ್ತಿದೆ. ಯಾವತ್ತು ಕಾಲಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಯಾವ ದಿನ ತುಂಬೆ ಹೂವು ವೃಕ್ಷಕ್ಕೆ ಏಣಿ ಹಾಕೊಂಡು ಹತ್ತುವಂತ ಕಾಲ ಬರುತ್ತೋ ಸಂಪೂರ್ಣವಾದಂತಹ ಯುಗ ಅಂತ್ಯ ಅಂತಲೂ ಹೇಳ್ತಾರೆ. ನೋಡಿ, ಮನುಷ್ಯ ಇಷ್ಟು ಎತ್ತರ ಉದ್ದಾಗಾತ್ರ ಇದ್ದಾನೆ. ಉದ್ದಾಗಾತ್ರ ಇರ್ತಕ್ಕಂಥ ವ್ಯಕ್ತಿ ಆ ಒಂದು ತುಂಬೆ ಮರಕ್ಕೆ ಏಣಿ ಹಾಕೊಂಡು ಹತ್ತುವ ಕಾಲ ಬರುತ್ತೆ ಅಂತ ಕಾಲಜ್ಞಾನದಲ್ಲಿ ಬರೆದಿಟ್ಟಿದ್ದಾರೆ. ಅಂದ್ರೆ ಇನ್ನು ಮನುಷ್ಯ ಇನ್ನು ಯಾವ ಮಟ್ಟಕ್ಕೆ ಕುಬ್ಜನ ಆಗ್ತಾನೆ, ಅದು ಯೋಚನೆ ಮಾಡಬೇಕಾದಂತಹ ವಿಚಾರ. ಯಾಕೆಂದ್ರೆ ಮನುಷ್ಯನ ಬೆಳವಣಿಗೆ ಈಗ 6 ಅಡಿ, 6.5 ಅಡಿ, 5 ಅಡಿ, 4 ಅಡಿ, ಕನಿಷ್ಠ ಪಕ್ಷ 7 ಅಡಿವರೆಗೂ ಇರ್ತಕ್ಕಂಥವನ್ನ ನಾವು ನೋಡಿದ್ದೀವಿ. 7 ಅಡಿವರೆಗೂ ಇರ್ತಕ್ಕಂತಹ ವ್ಯಕ್ತಿ ಅಪ್ಪಪ್ಪ ಅಂದ್ರೆ ಒಂದು ತುಂಬೆ ಗಿಡ 1.5 ಅಡಿ, ಜಾಸ್ತಿ ದೊಡ್ಡದಾಗಿದೆ ಅಂದ್ರೆ 1.5 ಅಡಿ ಅಷ್ಟೇ. ಅದು ಆ 1.5 ಅಡಿ ಗಿಡಕ್ಕೆ ಏಣಿ ಹಾಕೊಂಡೋಗಿ ತುಂಬೆ ಹೂವನ್ನ ಕೀಳುವಂತ ಕಾಲ ಎದುರಾಗತ್ತೆ ಅಂದ್ರೆ ಏನರ್ಥ? ಅದು ಹೇಳಲಿಕ್ಕೂ ಅಸಾಧ್ಯ. ಅಂದ್ರೆ ಭಗವಂತ ಆ ಕಲಕ್ಕೆ ಅಲ್ಲಿಗೆ ತಗೊಂಡು ಬರ್ತಾನೆ. ಇದೆಲ್ಲವೂ ಸಹಿತ ಕಾಲಜ್ಞಾನದಲ್ಲಿ ಸಾಕಷ್ಟು ಜನ ಅರ್ಥಗರ್ಭಿತವಾಗಿ ಬರೆದಿರುವಂತಹದ್ದಿದೆ. ಒಂದಷ್ಟು ವಿಚಾರಗಳಿದೆ, ಅದನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ತಿಳ್ಕೊಳ್ಳೋಣ. ಆದರೂ ಇವತ್ತು ಬಲಿಚಕ್ರವರ್ತಿಯ ಅನುಷ್ಠಾನ ಜೊತೆಗೆ ಕಾರ್ತಿಕ ಮಾಸ ಶಿವನ ಆರಾಧನೆ, ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಸಹಿತ ಈ ಪುಟ್ಟ ದೇಗುಲದಲ್ಲೂ ಭಗವಂತನ ಶಿವಕೇಶವರನ್ನ ಆರಾಧನೆ ಮಾಡೋದಕ್ಕೂ ಒಂದಷ್ಟು ಸಮಯ ಬೇಕಾಗಿದೆ. ಅದಕ್ಕಾಗಿ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗವನ್ನ ನಾವು ನೋಡೋಣ. ಇನ್ನ ವಿಶೇಷವಾಗಿ ವರ್ಷಕ್ಕೆ ಒಂದಾವರ್ತಿ ಸ್ವಲ್ಪ ದಿನಗಳು ಮಾತ್ರ ತಾಯಿ ಹಾಗೆ ಬಂದು ಹಾಗೆ ಹೊರಡುವಂತ ಕಾಲ ಆಗುತ್ತೆ. ತಾಯಿ ಹಾಗೆ ಬಂದು ಹಾಗೆ ಹೊರಡುತ್ತಾಳೆ. ಆದರೆ ಬಂದು ಹೋಗುವ ಕಾಲ ತುಂಬಾ ಕಡಿಮೆ ಆದ್ರಿಂದ ಎಲ್ಲರಿಗೂ ದರ್ಶನ ಕೊಡ್ಲಿಕ್ಕೆ ಆಗುದಿಲ್ಲ. ಎಲ್ಲರೂ ದರ್ಶನಕ್ಕೆ ಹೊರಡೋದು ಬಹಳ ಕಷ್ಟ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಈಗ ತಾವು ನೋಡ್ತಿರ್ತಕ್ಕಂಥ ತಾಯಿ ಹಾಸನಾಂಬಾಳ ವಿಶೇಷವಾದ ಪುಣ್ಯಕ್ಷೇತ್ರ. ಹಾಸನಾಂಬಲದಲ್ಲಿ 3 ಶಕ್ತಿ ದೇವತೆಗಳು, 3 ಸಾಲಿಗ್ರಾಮ ಮೂರ್ತಿಗಳು. ನೋಡಿ, ಅಂದಿನಿಂದ ಇಂದಿನವರೆಗೂ ಸಾಕಷ್ಟು ಪವಾಡಗಳನ್ನೇ ಸೃಷ್ಟಿ ಮಾಡ್ತಾ ಬಂದಿದೆ. ಇದಕ್ಕೆ ಇತಿಹಾಸ ಸಾಕಷ್ಟು ಇದೆ. ಹಾಗಾಗಿ ಹಾಸನದಲ್ಲಿರ್ತಕ್ಕಂಥ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ, ಚಂಡಿಕಾ ಹೀಗೆ ವಿಶೇಷವಾಗಿರ್ತಕ್ಕಂಥ ಸಪ್ತಮಾತೃಕೆಯರನ್ನ ನಾವು ಅನುಷ್ಠಾನ ನೋಡಬಹುದು. ದೇವಿಯನ್ನ ಪ್ರಾರ್ಥನೆ ಮಾಡಲಿಕ್ಕಾಗಿ ಗರ್ಭಗುಡಿಯಲ್ಲಿ ತಾಯಿ ವಿರಾಜಮಾನಲಾಗಿ ಕೂತು ಈ ಸನ್ನಿವೇಶದಲ್ಲಿ ಸಾಕಷ್ಟು ಅರ್ಚನೆ, ಸಂಕಲ್ಪ, ಪೂಜೆಗಳನ್ನು ತೆಗೆದುಕೊಳ್ತಾಳೆ. ದಿನದ 24 ಗಂಟೆ ನಿರಂತರವಾಗಿ ಭಕ್ತರಿಗೆ ದರ್ಶನವನ್ನು ಕೊಡ್ತಾಳೆ. ಒಂದಷ್ಟು ಕಾಲ ಮಾತ್ರ ದೇವಾಲಯದ ಕದವನ್ನು ಮುಚ್ಚುವಂತಹದ್ದು. ಅದು ಯಾವಾಗ? ಆ ತಾಯಿಯ ಮಹಾ ನೈವೇದ್ಯ ಕಾಲದಲ್ಲಿ ಮಾತ್ರ. ಅದು ಪದ್ಧತಿ ಪ್ರಕಾರ ನಡೆಯುವಂತಹದ್ದು. ಪದ್ಧತಿ ಪ್ರಕಾರ ನಡೆಯುವಂತಹ ಅನುಷ್ಠಾನಗಳನ್ನ ತಾವೀಗ ನೋಡ್ತಿರ್ತಕ್ಕಂಥ ಹಾಸನಾಂಬಾಳ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ನಿನ್ನೆಯಷ್ಟೇ ಚಿತ್ರಿಸಿರ್ತಕ್ಕಂಥದ್ದು. ಆದರೂ ಪ್ರತಿನಿತ್ಯದ ಕಾಯಕಕ್ಕೆ ದರ್ಶನಕ್ಕಾಗಿ ರಾಜ್ಯದ ಮೂಲ ಮೂಲೆಗಳಿಂದ ತಾಯಿಯ ಭಕ್ತರು, ರಾಜ್ಯವಲ್ದಿರ ಹೊರ ರಾಜ್ಯಗಳಿಂದಲೂ ಸಹಿತ ಬರ್ತಿರ್ತಕ್ಕಂಥ ಭಕ್ತರಿದ್ದಾರೆ. ಆದರೆ ಪ್ರಸ್ತುತ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ಒಂದು ಕಡೆ, ಪ್ರಯಾಣಗಳು ಕಷ್ಟವಾಗಿರ್ತಕ್ಕಂಥದ್ದು ಮತ್ತೊಂದು ಕಡೆ. ಹಾಗೆ ಅಷ್ಟು ದೂರ ತಾಯಿನ ಹೋಗಿ ದರ್ಶನ ಮಾಡ್ಲಿಕ್ಕೆ ಆಗದಿರತಕ್ಕಂಥವ್ರಿಗೆ ಇಂತಹದ್ದೊಂದು ಸುವರ್ಣ ಅವಕಾಶ ಸಿಕ್ಕದ್ದು ಸಹಿತ ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ತಿಳ್ಕೊಳ್ಳೋಣ. ನಾವೀಗ ತಾಯಿ ದರ್ಶನ ಮಾಡ್ತಿದ್ದೀವಿ. ಹಾಸನಾಂಬಾಳನ್ನ ಎಲ್ಲರೂ ಸಹಿತ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇಂ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಮ್ಮನವರ ಆಲಯ ದರ್ಶನ ಬಹಳ ವಿಶೇಷ. ಜೊತೆಗೆ ಆಲಯದ ಪ್ರಾರಂಭ ದಿನದ ಅನುಷ್ಠಾನ ಇದೆಯಲ್ಲ, ಪ್ರಾರಂಭ ಬಾಗಿಲು ಕದವನ್ನ ತೆಗೆದ ಮರುಕ್ಷಣ ಎಲ್ಲರ ಗಮನ, ಎಲ್ಲರ ಚಿತ್ತ ಆ ದೀಪದತ್ತ. ನೋಡಿ ಎಷ್ಟು ವಿಶೇಷವಾಗಿದೆ. ಎಲ್ಲರ ಗಮನ, ಎಲ್ಲರ ಚಿತ್ತ ಆ ದೀಪದತ್ತ ಇರುತ್ತೆ. ಯಾಕೆಂದ್ರೆ ದೀಪ
ದೇವಾಲಯದ ಕದವನ್ನು ಮುಚ್ಚುವಂತಹ ಕಾಲದಲ್ಲಿ ಲಕ್ಷಣವಾಗಿ ಎಡ ಮತ್ತು ಬಲಭಾಗದಲ್ಲಿರ್ತಕ್ಕಂಥ ಆ 2 ದೀಪಗಳಿಗೂ ಸಂಪೂರ್ಣವಾಗಿ ಪೂರ್ಣವಾಗಿ ತೈಲವನ್ನು ತುಂಬಿ ಒಂದು ವಿಶೇಷವಾಗಿರ್ತಕ್ಕಂಥ ಬತ್ತಿಯನ್ನ ಹಾಕಿ ಅದರೊಳಗೆ ಅಮ್ಮನವರ ಮೇಲೆ ಒಂದು ಲಕ್ಷಣವಾಗಿರ್ತಕ್ಕಂಥ ಚೆನ್ನಾಗಿರ್ತಕ್ಕಂಥ ಒಂದು ಮಲ್ಲಿಗೆಯ ಹಾರವನ್ನು ಮಾತ್ರ ಹಾಕಿ ಲಕ್ಷಣವಾಗಿ ಸೇವೆ ಸಲ್ಲಿಸಿ ಕದವನ್ನು ಮುಚ್ಚುತ್ತಾರೆ. ಕದವನ್ನು ಮುಚ್ಚಿದ ನಂತರ ಇನ್ನು ಪುನಃ ತೆಗಿತಕ್ಕಂಥದ್ದು ಯಾವಾಗ? ವರ್ಷಕ್ಕೆ ತೆಗಿತಕ್ಕಂಥದ್ದು. ವರ್ಷಕ್ಕೆ ತೆಗೆಯುವಂತಹ ಕಾಲ ಆದರೂ 1 ವರ್ಷ ಸಂಪೂರ್ಣವಾಗಿ ತಾಯಿಯ ಮೈ ಮೇಲಿರ್ತಕ್ಕಂಥ ಆ ಪುಷ್ಪವಾಗ್ಲಿ ಆ ದೀಪವಾಗ್ಲಿ ಎಲ್ಲೂ ಸಹಿತ ನಂದವಾಗಿರುವುದಿಲ್ಲ. ಅಂತಹ ದೀಪ ವರ್ಷ ಪೂರ್ತಿ ಪ್ರಜ್ವಲಿಸುವಂತಹ ದೀಪ, ಆ ದೀಪದ ಆ ಸುಂದರವಾದ ಕ್ಷಣವನ್ನು ದರ್ಶನ ಮಾಡಲಿಕ್ಕೆ ರಾಜ್ಯದಾದ್ಯಂತ ಎಲ್ಲರೂ ಕಾತುರತೆಯಿಂದ ಇರ್ತಾರೆ. ಅಂದ್ರೆ ಇದು ಒಂದು ವಿಜ್ಞಾನಕ್ಕೂ ಸಹಿತ ನೆಲಕದ್ದು, ವಿಜ್ಞಾನಕ್ಕೂ ಒಂದು ವಿಸ್ಮಯ. ನಾನು ನಂದು 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 ಅನ್ನೋರು ಸಹಿತ ಒಂದು ಯೋಚನೆ ಮಾಡಬೇಕು. ಈ ಜಗತ್ತಿನಲ್ಲಿ ಇನ್ನೆಂತೆಂಥ ಪವಾಡಗಳಿದೆ, ಎಂತೆಂಥ ಶಕ್ತಿ ಇದೆ ಎಂಬತಕ್ಕಂಥದ್ದು. ಅಂತಹ ಶಕ್ತಿಯುತವಾದಂತಹ ಪವಾಡವನ್ನು ಸೃಷ್ಟಿ ಮಾಡುವಂತಹ ವಿಶೇಷವಾಗಿರ್ತಕ್ಕಂತಹ ಹಾಸನಾಂಬಾಳ ದರ್ಶನ ಇಷ್ಟೊತ್ತು ನಾವು ಮಾಡಿದ್ದೀವಿ. ಒಳ್ಳೇದಾಗ್ಲಿ, ಶುಭವಾಗಲಿ. ಗುರುಶೀಗ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಯಾಕೆಂದ್ರೆ ತಾಯಿಯ ದರ್ಶನವೂ ಆಯಿತು, ವಿಶೇಷವಾಗಿರ್ತಕ್ಕಂಥ ರೀತಿ ನೋಡಿ ಶಿವಕೇಶವರನ್ನ ಮಾತ್ರ ನಾವು ಆರಾಧನೆ ಮಾಡ್ತಿದ್ವಿ. ಆದರೆ ತಾಯಿ ಹಾಸನಾಂಬಾಳ ದರ್ಶನ ಮಾಡಬೇಕು ಎಂಬತಕ್ಕಂಥದ್ದು ಬೆಳಗಿನ ಸಂಕಲ್ಪ ಆಗಿತ್ತು. ಆ ಸಂಕಲ್ಪ ಇದ್ರೂ ಆ ಸಮಯಕ್ಕೆ ಅದನ್ನು ಆಲೋಚನೆ ಮಾಡಬೇಕಾದಂಥ ಪರಿಸ್ಥಿತಿ. ಮೊದಲು ಶಿವಾರಾಧನೆ, ನಂತರ ವಿಷ್ಣು ಆರಾಧನೆ, ಬಲಿಚಕ್ರವರ್ತಿ ಅನುಷ್ಠಾನ, ಜೊತೆಗೆ ಹಾಸನಾಂಬಾಳ ದರ್ಶನ. ಇಷ್ಟೆಲ್ಲ ವಿಶೇಷತೆ ನಮ್ಮ ಈ ಪುಟ್ಟ ದೇಗುಲದಲ್ಲಿ. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ರಾಶಿಫಲ, ಅದಾದ ನಂತರ ಶಿವಕೇಶವರಿಗೆ ಇವತ್ತು ಫಲಪಂಚಾಮೃತ ಅಭಿಷೇಕವನ್ನು ದರ್ಶನ ಮಾಡೋಣ. ಅದು ಬಹಳ ವಿಶೇಷವಾಗಿರುತ್ತೆ. ಭಗವಂತ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾತಪದೇ ನಮೋ ಗಣಪದೇ ನಮಃ ಪ್ರಮದಪದೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ಸರ್ವವಿಘ್ನನಾಶನೇ ನಮಸ್ತೆ ಶಿವಸುತಾಯ ಶ್ರೀವರದಮೂರ್ತಿ ನಮೋ ನಮಃ. ಶ್ರೀ ಫ್ಲವನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಕಾರ್ತೀಕ ಮಾಸ ಶುಕ್ಲಪಕ್ಷ 5/11/2021 ಶುಕ್ರವಾರ ಪ್ರತಿಪತ್. ಇವತ್ತು ಸ್ವಾತಿ ನಕ್ಷತ್ರ, ಬಲಿಪಾಡ್ಯಮಿ ಇರತಕ್ಕಂಥದ್ದು, ಬಲೀಂದ್ರ ಪೂಜೆ, ಶುಭ ಸಂಧ್ಯಾಕಾಲ. ತಪ್ಪದೀರ ಗೋ ಆರಾಧನೆ ಮಾಡಿ. ರಾಜ್ಯದಾದ್ಯಂತ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಧಾರ್ಮಿಕ ದತ್ತಿ ಇಲಾಖೆಯ ಸಚಿವರು ಸಹಿತ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಏನಪ್ಪಾ ಅಂದ್ರೆ, ಪ್ರತಿಯೊಂದು ದೇವಾಲಯಗಳಲ್ಲೂ ಸಂಧ್ಯಾಕಾಲ ಗೋಪೂಜೆ ಆಗಬೇಕು. ಬಲೀಂದ್ರ ಪೂಜೆ ಇವತ್ತಿರತಕ್ಕಂಥದ್ರಿಂದ ದೀಪಾವಳಿಯ ವಿಶೇಷತೆ, ಬೆಳಕಿನ ಹಬ್ಬ. ಈ ಶುಭ ಸಂದರ್ಭದಲ್ಲಿ ವಿಶ್ವಮಾತೆ ಗೋಮಾತೆಯ ಅನುಷ್ಠಾನವನ್ನ ಕ್ರಮಬದ್ಧವಾಗಿ ಆಚರಣೆ ಆಗಬೇಕು. ಪ್ರತಿಯೊಂದು ದೇವಾಲಯಗಳಲ್ಲೂ ಸಂಜೆ ಏಕಕಾಲದಲ್ಲೇ ವಿಶೇಷವಾಗಿ ಗೋ ಆರಾಧನೆ ಆಗಬೇಕು ಎಂಬತಕ್ಕಂಥದ್ದು ಒಂದು ಆದೇಶ ಇದೆ. ಆದೇಶ ಇವತ್ತಿದೆ. ಆದರೆ ಇದನ್ನ ಪ್ರತಿಯೊಬ್ಬರು ಸಹಿತ ಪಾಲನೆ ಮಾಡಲೇಬೇಕು. ಯಾಕೆಂದ್ರೆ ಗೋಮಾತೆ ಬಗ್ಗೆ ಆದೇಶಿಸಿದ್ರೆ ಮಾತ್ರ ಮಾಡಬೇಕು ಅಂತಲ್ಲ. ಗೋವು ಮಾತೃ ಸ್ವರೂಪ, ತಾಯಿಗೂ ಗೋವಿಗೂ ತುಂಬಾ ಹತ್ತಿರದ ಸಂಬಂಧ ಇದೆ. ಮತ್ತು ಗೋವು ಪ್ರಾಣಿ ಅಂತ ಅದನ್ನು ಆಲೋಚನೆ ಮಾಡತಕ್ಕಂಥದ್ದಲ್ಲ. ಗೋವಲ್ಲಿ ಒಂದು ವಿಶೇಷವಾದ ಗುಣ ಇದೆ. ಗೋವು ಎಲ್ಲಿರುತ್ತೋ ಅಲ್ಲಿ ಉಸಿರಾಟ ಪ್ರಕ್ರಿಯೆ, ಆ ಪರಿಸರದಲ್ಲಿ ಗೋವಿನಿಂದ ಸಂಪತ್ತು ಎಲ್ಲವೂ ಸಹಿತ ಬಹಳ ವಿಶೇಷವೇ. ನೋಡಿ, ಮನೆಗೆ ಬರ್ತಕ್ಕಂಥ ಅತಿಥಿ ಅಭ್ಯಾಗತರಿಗೆ ಸಂಪೂರ್ಣವಾಗಿ ನೀವು ಅವರಿಗೆ ತೃಪ್ತಿಕರವಾದಂತಹ ಭಕ್ಷ್ಯ ಭೋಜ್ಯಗಳನ್ನು ಬಡಿಸದಿರ ಇದ್ರು ಒಂದು ಲೋಟ ಮಜ್ಜಿಗೆನೋ ಹಾಲು ಕೊಟ್ರೆ ಸಾಕು. ಒಂದು ಹಾಲು ಕೊಟ್ಟು ತೃಪ್ತಿ ಪಡಿಸಬಹುದು, ಒಂದು ಲೋಟ ಮಜ್ಜಿಗೆ ಕೊಟ್ಟು ತೃಪ್ತಿ ಪಡಿಸಬಹುದು. ಅರ್ಧ ಲೀಟರ್ ಮೊಸರು ಇದ್ರೆ 1 ಬಕೆಟ್ ಅಷ್ಟು ನೀರು ಹಾಕಿ ಬೇಕಾದ್ರೆ ಅದನ್ನ ನೀರು ಮಜ್ಜಿಗೆ ಮಾಡಿದ್ರು ಆ ಮಜ್ಜಿಗೆಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ಹಾಕಿ ಅದು ನೀರು ಮಜ್ಜಿಗೆಯನ್ನು ಕೊಟ್ಟರು ಸಾಕು. ಅರ್ಧ ಲೀಟರ್ ಮೊಸರಲ್ಲಿ 1 ಬಕೆಟ್ ಮಾಡ್ತಾರೆ. ಅಂದ್ರೆ ಆ ಗೋವಿನ ಸಂಪತ್ತು ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಇನ್ನೆಷ್ಟೋ ರೋಗ ರುಜಿನಗಳಿಗಂತೂ ದಿವ್ಯಾಮೃತವಾಗಿ ಔಷಧಿಯಾಗಿ ತಯಾರಾಗಿರ್ತಕ್ಕಂಥದ್ದು ಆ ಗೋಮಯ ಗೋಮೂತ್ರ. ಇದೆರಡನ್ನೂ ಮೀರಿರ್ತಕ್ಕಂಥದ್ದು ಮತ್ತೊಂದಿದೆ. ಯಾವುದೇ ಪೂಜಾ ಕೈಂಕರ್ಯಗಳು, ಹೋಮ ಹವನಾದಿಗಳು, ಯಾವುದೇ ಕಾರ್ಯಕ್ರಮಗಳು, ದೇವತಾರಾಧನೆ ನಡಿಬೇಕಾದ್ರೂ ಆಜ್ಯ ಬೇಕು. ತುಪ್ಪ ಇಲ್ಲ ಅಂದ್ರೆ ಏನಕ್ಕಾಗತ್ತೆ? ಇವತ್ತಿಗೂ ಶಾಸ್ತ್ರ ಹೇಳುತ್ತೆ, ಪ್ರತಿಯೊಬ್ಬ ಮನುಷ್ಯ ಮಧ್ಯಾಹ್ನಕ್ಕೆ ಊಟದಲ್ಲಿ ಕನಿಷ್ಠ ಪಕ್ಷ ಅರ್ಧ ಸ್ಪೂನ್ ತುಪ್ಪ ಆದ್ರೂ ಹಾಕೊಂಡು ಊಟ ಮಾಡಬೇಕು. ಯಾಕೆಂದ್ರೆ ನಿಮ್ಮ ನರನಾಡಿಗಳಿಗೆ ಮತ್ತು ಮೂಳೆಗಳಿಗೆ, ಮಾಂಸಕಣಗಳಿಗೆ ಶಕ್ತಿ ಕೊಡುವಂಥದ್ದು. ಆದ್ರೆ ಒಂದಷ್ಟು ಜನ ಹೇಳ್ತಾರೆ ತುಪ್ಪ ತಿಂದ್ರೆ ಕೊಲೆಸ್ಟ್ರಾಲ್ ಬೆಳೆಯುತ್ತೆ. ಕೊಲೆಸ್ಟ್ರಾಲ್ ಬರೋದಿಲ್ಲ, ಆರೋಗ್ಯ ಬರುತ್ತೆ. ಯಾಕೆಂದ್ರೆ ತುಪ್ಪ 1 ಸ್ಪೂನ್ ತಿನ್ನೋದ್ರಿಂದ ದೇಹದ ಆರೋಗ್ಯವನ್ನ ಗುಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಏನ್ ಹೇಳ್ತಾರಲ್ಲ, ಆ ಪ್ರಕಾರ ವೃದ್ಧಿಸುವಂತಹದ್ದು ತುಪ್ಪದಿಂದ. ಆದ್ರೆ ತುಪ್ಪ ಒಳ್ಳೆ ಅಪ್ಪಟವಾಗಿರ್ಬೇಕು. ಇತ್ತೀಚಿನ ದಿನ ಬರತಕ್ಕಂತಹ ಈ ಕಲಬೆರಕೆ ತುಪ್ಪಗಳಿದೆಯಲ್ಲ, ಅದಲ್ಲ. ಅದಕ್ಕಾಗಿ ತುಪ್ಪಕ್ಕೂ ಒಂದು ಶಕ್ತಿ ಇದೆ. ಹಾಲು, ಮೊಸರು, ತುಪ್ಪ, ಗೋಮೂತ್ರ, ಗೋಮಯ, ಇದು ಪಂಚಗವ್ಯ ಅಂತ ಹೇಳ್ತಾರೆ. ಇದೆಲ್ಲವನ್ನು ಕೊಡ್ತಕ್ಕಂಥದ್ದು ಹಸು. ಅಷ್ಟೇ ಅಲ್ದಿರ ಹಸು ಯಾವ ಪ್ರಾಂತ್ಯದಲ್ಲಿ ಎಲ್ಲೆಲ್ಲಿ ಓಡಾಡ್ತಿರುತ್ತೋ ಅದರ ಉಸಿರಾಟದ ಪ್ರಕ್ರಿಯೆ ಇದೆಯಲ್ಲ, ಅದು ಸಾಕಷ್ಟು ಆಕ್ಸಿಜನ್ ಸಂಪೂರ್ಣವಾದಂತಹ ರೀತಿ ಆರೋಗ್ಯಕರವಾಗಿ ಇಟ್ಟಿರುತ್ತದೆ. ಪರಿಸರದಲ್ಲಿ ಬರ್ತಕ್ಕಂಥ ದೋಷಗಳನ್ನು ದೂರ ಮಾಡುತ್ತೆ.
ಒಂದು ವಾಸ್ತುಗೃಹದ ಹತ್ರ ಒಂದು ಹಸುವನ್ನ ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಕಾಲ ಕರ್ಕೊಂಬಂದು ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಹೊರಟ್ರೆ ಆ ವಾಸ್ತುವಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ ಅನ್ನೋದು ನಮ್ಮ ಧರ್ಮಶಾಸ್ತ್ರ ಒಂದು ಪ್ರತೀತಿ ಇದೆ. ಇಷ್ಟೆಲ್ಲ ವಿಶೇಷತೆ ಇರತಕ್ಕಂಥ ಗೋವಿಗೆ ಇವತ್ತು ಸಂಧ್ಯಾಕಾಲ ಅರ್ಥಪೂರ್ಣವಾದಂಥ ಅನುಷ್ಠಾನ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಭ ಶುಕ್ರವಾರ, ಶುಕ್ರವಾರ, ಸಂಪತ್ತನ್ನು ದಯಪಾಲಿಸ್ತಕ್ಕಂಥದ್ದು, ದೇವಿಯನ್ನು ಆರಾಧನೆ ಮಾಡತಕ್ಕಂಥದ್ದು, ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥದ್ದು, ವಿಶೇಷತೆಗಳನ್ನು ಸೃಷ್ಟಿಪಡಿಸುವಂತಹ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ತಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಅಸಾಧ್ಯವಾದನ್ನು ಸಾಧನೆ ಮಾಡಿಕೊಳ್ತಕ್ಕಂಥದ್ದು, ವೃತ್ತಿಪರವಾಗಿ ಅಭಿವೃದ್ಧಿಯನ್ನು ಕಾಣುವಂತಹದ್ದು. ಹಾಗಾಗಿ ಇವತ್ತಿನ ದಿವಸ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ದೇವಿಯನ್ನು ಪ್ರಾರ್ಥನೆ ಮಾಡಿ. ಮೇಷರಾಶಿಯವರು, ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ದೇವಿಯ ಪ್ರಾರ್ಥನೆ ಮಾಡಿ ಕುಟುಂಬದ ಅಂದರೆ ಮನೆಯಲ್ಲಿರ್ತಕ್ಕಂಥ ಹಿರಿಯರೊಂದಿಗೆ ಹಸನ್ಮುಖಿಯಾಗಿ ನಗನಗ್ತಾ ಇರತಕ್ಕಂಥದ್ದು ಬಹಳ ಮುಖ್ಯ. ಆ ನಗುಮುಖದಿಂದ ಏನೇನು ಬೇಕಾದ್ರೂ ಸಾಧನೆ ಮಾಡಬಹುದು, ಸಾಧಿಸ್ಕೊಳ್ಬಹುದು. ಅಂತ ಒಂದು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕೇತುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಅಸಾಧ್ಯವಾದನ್ನು ಸಾಧನೆ ಮಾಡ್ಕೊಳ್ತೀರಿ. ವ್ಯಾಪಾರಿಕವಾಗಿ ತಾವೇನು ಆಲೋಚನೆ ಮಾಡ್ತಿದ್ರು ಲಾಭವನ್ನು ಗಳಿಸಲಿಕ್ಕಾಗಿ ತಮ್ಮ ಚಿಂತನೆ ಏನಿದೆಯೋ ಅದನ್ನು ಸಿದ್ಧಿಪಡಿಸಿಕೊಳ್ತೀರಿ. ಹಾಗೆ ಇವತ್ತು ಸಾಧ್ಯವಾದಷ್ಟು ಸಣ್ಣ ಪುಟ್ಟ ವಿಚಾರಕ್ಕಾಗಿ ಮನಸ್ತಾಪಗಳು ಮಾಡ್ಕೊಳ್ಳೋದು ಬೇಡ. ಸಮಾಧಾನಕರವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಆಗಿಂದಾಗಲೇ ಆರೋಗ್ಯದಲ್ಲಾಗುವಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಸರಿಪಡಿಸ್ಕೊಳ್ಳಿ. ಮಾಧ್ಯಾಹ್ನಿಕ ಅನ್ನಪ್ರಸಾದ ಮಹಾಪ್ರಸಾದವನ್ನ ನೀವು ಸ್ವೀಕರಿಸೋದಕ್ಕೂ ಮುನ್ನ ಮತ್ತೊಬ್ಬರ ಹಸಿವನ್ನು ನೀಗಿಸುವಂತ ಕಾಯಕಕ್ಕೆ ಮುಂದಾಗಿ ಇವತ್ತು ತಾವು ಏನೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಶೀಘ್ರವಾಗಿ ಅದರ ಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇದಿಷ್ಟೇ ಅಲ್ಲದೇರ ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡುವಾಗ ನೀವು ಮನೆಯಲ್ಲಿ ನಿಮ್ಮ ಮನೆ ದೇವರ ಮುಂದೆ ದೀಪವನ್ನು ಹಚ್ಚಿ ಮನೆಯ ಪ್ರಧಾನ ದ್ವಾರವನ್ನು ಮುಟ್ಟಿ ನಮಸ್ಕಾರ ಮಾಡಿ ಹಣೆಗೊಂಚೂರು ಗಂಧ, ಕುಂಕುಮ, ಭಸ್ಮ ಇಂಥದ್ದನ್ನು ಲೇಪನ ಮಾಡಿಕೊಂಡು ಹೊರಟ್ರೆ ಮತ್ತಷ್ಟು ಅದೃಷ್ಟವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಆದರೆ ಶುಭ ಸಂಧ್ಯಾಕಾಲ ಇವತ್ತು ತಾವು ತಪ್ಪದಿರ ಮಾಡಬೇಕಾದ್ದು ಗೋಪೂಜೆಯನ್ನು, ಗೋಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಗೋ ಸಂಪತ್ತಿನ ಬಗ್ಗೆ ಚಿಂತನೆ ಮಾಡಿ, ಗೋವಿನ ಅನುಗ್ರಹಕ್ಕೆ ಪಾತ್ರರಾಗಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತು ಅಸಾಧ್ಯವಾದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ, ವ್ಯಾಪಾರವನ್ನು ಅಭಿವೃದ್ಧಿಪಡಿಸಿಕೊಳ್ತಕ್ಕಂಥ ದಿನ, ವೃತ್ತಿಪರವಾಗಿ ಎಲ್ಲವನ್ನೂ ಸಹಿತ ಕಾರ್ಯಗಳನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ದಿನ. ಇವತ್ತು ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಒಳ್ಳೆಯ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವ ಪ್ರತಿ ನಿಲುವು ಬಹಳ ವಿಶೇಷವಾದಂಥ ಕಾಲಗಳ ಸಿದ್ಧಿಯಾಗುತ್ತೆ. ಇದಕ್ಕಾಗಿ ದೇವಿಯನ್ನ ಪ್ರಾರ್ಥನೆ ಮಾಡಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವತಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಒಳ್ಳೆ ಮನಸ್ಸಿನಿಂದ ಒಳ್ಳೆಯದರ ಬಗ್ಗೆ ಚಿಂತನೆ ಮಾಡಿದ್ರೆ ಆ ಒಳ್ಳೆಯ ಫಲಾಫಲಗಳನ್ನ ಶೀಘ್ರವಾಗಿ ಸಿದ್ಧಿಪಡಿಸಿಕೊಳ್ಬಹುದು. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಕರ್ಕಾಟಕ ರಾಶಿಯಿಂದ ಖಂಡಿತಪ್ಪ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಮಾಡುವಂತಹ ವ್ಯಾಪಾರ, ವ್ಯವಹಾರ, ವೃತ್ತಿ ಧರ್ಮದ ಅಭಿವೃದ್ಧಿ, ಶಾಂತಿ, ನೆಮ್ಮದಿಯುತವಾಗಿ ಒಳ್ಳೆಯ ಮನಸ್ಸಿನಿಂದ ತಾವೇನೆಂದುಕೊಂಡ್ರೂ ಕಾರ್ಯವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಆದರೆ ಒಂದಷ್ಟು ಮನಸ್ಸಿಗೆ ಸಮಾಧಾನ ಮಧ್ಯಾಹ್ನ 12ರಿಂದ 4ರವರೆಗೂ ಇರಬಹುದು. 12ರಿಂದ 4ರವರೆಗೂ ಆಗುವಂತಹ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ, ಅಸಮಾಧಾನವನ್ನ ಸರಿಪಡಿಸಿಕೊಂಡು ಅಲ್ಲಿಂದಲೇ ಅದನ್ನು ನೆಮ್ಮದಿಯುತ ನೋಡ್ಕೋಬೇಕಾದ್ರೂ ಇವತ್ತು ಒಳ್ಳೆಯ ಮನಸ್ಸಿನಿಂದಲೇ ತಾವು ತೀರ್ಮಾನ ತೆಗೆದುಕೋಬೇಕು. ಹಾಗೂ ಸಹಿತ ಇವತ್ತಿನ ದಿವಸ ವ್ಯಾಪಾರೀಕರಣ ಮಾಡುವಂತಹವರು, ವ್ಯವಹಾರಗಳು ಮಾಡತಕ್ಕಂಥವ್ರು, ಒಂದಷ್ಟು ದೂರವಾರ ಪ್ರಯಾಣ ಬೆಳೆಸಬೇಕು ಅಂತಿರ್ತಕ್ಕಂಥವ್ರು, ಅಥವಾ ಏನಾದ್ರು ಒಂದು ಬದಲಾವಣೆ ತಂದುಕೊಳ್ಬೇಕು ಅಂತಕ್ಕಂಥವ್ರು ಸಹಿತ ಸ್ವಲ್ಪ ಆಲೋಚನೆ ಮಾಡಿ. ಇವತ್ತು ಅಷ್ಟು ಸರಿಯಾದಂಥ ಸನ್ಮಾರ್ಗ ಸಿಗ್ತಕ್ಕಂಥವ್ರು ದಾರಿಯು ಇವತ್ತು ನಿಮ್ಮಲ್ಲ. ಆದಷ್ಟು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಗಣಪತಿಯ ಪ್ರಾರ್ಥನೆ ಮಾಡಿ ಒಳ್ಳೆತನ ನೀವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ವ್ಯಾಪಾರ ವ್ಯವಹಾರದಲ್ಲಿ ಒಂದಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಿ. ಸ್ಥಾನಮಾನವನ್ನು ಸಂಪಾದನೆ ಮಾಡ್ಕೊಳ್ತೀರಿ. ನೂತನ ವಸ್ತ್ರವನ್ನು ಧರಿಸ್ಕೊಳ್ತೀರಿ. ಒಳ್ಳೆ ಮನಸ್ಸಿನಿಂದ ಇರ್ತೀರಿ. ತಾವು ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ ತಾವೇನು ಸಂಕಲ್ಪ ಮಾಡಿದ್ರೂ ಶೀಘ್ರವಾಗಿ ಅದರ ಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವ ಯೋಗ ಫಲದಲ್ಲಿದ್ದೀರಿ. ಇವತ್ತು ಸಾರ್ವತ್ರಿಕವಾಗಿ ಮಧ್ಯಾಹ್ನ 12ರಿಂದ 12:45 ತನಕ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಯಾರೊಬ್ಬರಾದ್ರೂ ಸಹಿತ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಒಂದು ಚಿಟಿಗೆ ಗೋಧಿ, ಒಂದು ಚಿಟಿಗೆಯಷ್ಟು ಅವರೇ ಬೇಳೆ, ಅವರೇ ಅಂದರೆ ಶುಕ್ರ, ಗೋಧಿ ಅಂದರೆ ಸೂರ್ಯ,
ಈ ಎರಡೂ ಧಾನ್ಯಗಳನ್ನು ಮಾಧ್ಯಾಹ್ನಿಕ ಕಾಲ ದೃಷ್ಟಿ ತೆಗೆದು ಆಚೆ ಹಾಕುವಂಥದ್ದು. ಇವತ್ತು ಹಸುಗಳಿಗೆ ಗೋಗ್ರಾಸವನ್ನು ಕೊಡ್ತಕ್ಕಂಥದ್ದು. ಯಾರೇ ಆದರೂ ಸಹಿತ ಸಿಂಹರಾಶಿಯವರು ತಪ್ಪದೀರ ನಿಮ್ಮ ಸ್ವಹಸ್ತದಿಂದ ಒಂದು ಗೋಗ್ರಾಸವನ್ನ ಹಸುಗಳು ಕೊಟ್ರೆ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀನಿ. ಸಾಕಷ್ಟು ವಿಶೇಷವಾಗಿ ಅರ್ಥಗರ್ಭಿತವಾಗಿರ್ತಕ್ಕಂತಹ ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇರತಕ್ಕಂಥ ಈ ಶುಭ ದಿನ ಗೋಪ್ರಾರ್ಥನೆ ಸಿಂಹರಾಶಿಯವರಿಗೆ ಸಾಕಷ್ಟು ಶ್ರೇಯಸ್ಸನ್ನು ತರ್ತಕ್ಕಂಥದ್ದು. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಗುರು ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕೇತುವಿನ ಅನುಗ್ರಹದಿಂದಂತಲೂ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀನಿ. ಇವತ್ತು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ತಂದುಕೊಳ್ಳುವಂಥ ಪರಿಸ್ಥಿತಿ ಇರ್ಬೋದು. ಮನಸ್ಸಲ್ಲಿ ಯಾವುದು ಅಂದುಕೊಂಡಿದ್ದೀರಿ ಅದು ಪೂರ್ಣವಾಗಿ ಆಗದೇ ಇರತಕ್ಕಂಥ ಪರಿಸ್ಥಿತಿ ಇರ್ಬೋದು. ಅದಕ್ಕಾಗಿ ಒಂದಷ್ಟು ಚಿಂತನೆಗಳು ನಡೀತಾ ಇದೆ. ಅಂದರೆ ಫಲಾಫಲಗಳ ಸಿದ್ಧಿಗಾಗಿ ಒಂದಷ್ಟು ಒಳಿತನ್ನ ಸಿದ್ಧಿಪಡಿಸಿಕೊಂಡು ಒಂದಿಷ್ಟು ಆರ್ಥಿಕ ಪರಿಸ್ಥಿತಿಯನ್ನು ವ್ಯವಹಾರಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೋಬೇಕು ಅಂತಕ್ಕಂಥ ಆಸೆ. ಆದರೆ ಯಾವ ಆಸೆಯೂ ಸಂಪೂರ್ಣವಾಗಿ ಕಾರ್ಯಸಿದ್ಧಿ ಆಗ್ತಾ ಇಲ್ಲ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಒಂದಷ್ಟು ನಿಷ್ಠೂರ ಹೊತ್ಕೊಳ್ಳೋ ಪರಿಸ್ಥಿತಿ ಎದುರಾಗ್ತಿದೆ. ಕುಟುಂಬದಲ್ಲಿರ್ತಕ್ಕಂಥವರು ಅರ್ಥ ಮಾಡ್ಕೊಳ್ತಿಲ್ಲ, ಆತ್ಮೀಯರು ಅರ್ಥ ಮಾಡ್ಕೊಳ್ತಾ ಇಲ್ಲ, ನಿಮ್ಮ ಮೇಲಧಿಕಾರಿಗಳು ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಇಂತಹ ಪರಿಸ್ಥಿತಿ ಸಾಕಷ್ಟು ಆದ್ರಿಂದ ಒಂದಷ್ಟು ಅಸಮಾಧಾನದ ನೋವಿನ ಸಂಗತಿ ಸಾಕಷ್ಟು ಇರಬಹುದು. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸಣ್ಣ ಪುಟ್ಟ ಮಕ್ಕಳಿಗೆ 9 ಅಥವಾ 11 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗೋಸ್ಕರ, ಹಣಕಾಸನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ಅಥವಾ ವ್ಯವಹಾರಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳೋಕ್ಕೋಸ್ಕರ, ನಿಮ್ಮ ಮೇಲಿರ್ತಕ್ಕಂಥ ಒಂದಷ್ಟು ನಿಷ್ಠೂರದ ಹೊರೆಯನ್ನು ತಲೆಗಿಳಿಸಲಿಕ್ಕೋಸ್ಕರ ಸಾಕಷ್ಟು ಪರಿತಪಿಸ್ತಿರ್ತೀರಿ, ಶ್ರಮಿಸ್ತೀರಿ. ಶ್ರಮಕ್ಕೆ ತಕ್ಕ ಪ್ರತಿಫಲ ಕಾಣದಂತ ರೀತಿಯಲ್ಲಿರ್ತೀರಿ. ಎಲ್ಲಾ ಥರ ಜವಾಬ್ದಾರಿಗಳನ್ನು ಹೆಗಲ ಮೇಲೆ ಹಾಕ್ಕೊಂಡು ಜವಾಬ್ದಾರಿಯುತವಾದಂತಹ ಒಂದು ಹೆಜ್ಜೆಯನ್ನು ಇಟ್ಟು ಏನಾರು ಅಸಮಾಧಾನ ಆಗುತ್ತೇನೋ, ಭಯ ಆಗುತ್ತೇನೋ, ಆ ಭಯದ ವಾತಾವರಣದಲ್ಲಿ ಹೇಗೆ ಬದುಕಬೇಕು ಎಂಬತಕ್ಕಂಥ ಅರಿವಿಲ್ಲದಂಥ ರೀತಿ ಒದ್ದಾಡ್ತಾ ಇರ್ತೀರಿ. ಇವತ್ತು ನೀವು ಮಾಡಬೇಕಾದ್ದು ಗಣಪತಿಯ ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರತುಂಡಾಯುಧೀಮಹೇ ತನ್ನೋದಂತಿ ಪ್ರಚೋದಯಾತ್. ಗಣಪನ ಪ್ರಾರ್ಥನೆ ಮತ್ತು ಇಷ್ಟಾರ್ಥ ಸಿದ್ಧಿಗಾಗಿ, ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಇವತ್ತಿನ ದಿವಸ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿ ಪ್ರಾರ್ಥನೆಯೊಂದಿಗೆ ನೀವು ಮಾಡುವಂತಹದ್ದು ಬಿಲ್ವಪತ್ರೆ ಭಸ್ಮದಿಂದ ಶಿವನಿಗೆ ಅರ್ಚನೆ ಮಾಡಿಸ್ತಕ್ಕಂಥದ್ದು. ತುಲಾರಾಶಿಯವರಿಗೆ ಶಿವಾರಾಧನೆಯಿಂದ ಸಾಕಷ್ಟು ಒಳಿತನ್ನ, ನೆಮ್ಮದಿಯ ಬದುಕನ್ನು ತಾವು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ದೂರ ಪ್ರಯಾಣ, ವ್ಯವಹಾರದಲ್ಲಿ ಮತ್ತಷ್ಟು ಲಾಭ ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಮತ್ತು ನಿಮ್ಮ ಸಂಕಷ್ಟಗಳನ್ನು ದೂರ ಮಾಡಿಕೊಂಡು ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ಳೋಕ್ಕೂ ಸಹಿತ ಬಹಳ ಒಳ್ಳೆ ಕಾಲ. ಇವತ್ತು ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ. ಕುಲದೇವರ ಪ್ರಾರ್ಥನೆಯೊಂದಿಗೆ ಇವತ್ತಿನ ದಿವಸ ನೀವು ಮಾಡಬೇಕಾದ್ದು ವಿಷ್ಣು ದೇವರಿಗೆ ತುಳಸಿಯಿಂದ ಅರ್ಚನೆ ಮಾಡಿಸ್ತಕ್ಕಂಥದ್ದು. ಹಾಗೆ ಮಕ್ಕಳಿಗಾಗಲಿ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗಾಗಲಿ ಏನಾದ್ರು ತಿಂಡಿ ತಿನಿಸನ್ನು ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಸದಾಕಾಲ ಸಾಧ್ಯವಾದಷ್ಟು ಹಸನ್ಮುಖಿತನ, ನಗುಮುಖದಿಂದ ಇರತಕ್ಕಂಥದ್ದು ಬಹಳ ಉತ್ತಮ. ನಗುಮುಖದಿಂದ ಇದ್ರೆ ಮಾತ್ರ ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಸ್ವಂತ ಬುದ್ಧಿ, ಸ್ವಂತ ಜ್ಞಾನದಿಂದ ತಾವೇನಂದುಕೊಂಡ್ರೂ ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದಷ್ಟು ಪರೋಪಕಾರಕ್ಕಾಗಿ ನಿಮ್ಮ ಜೀವವನ್ನು ಪಣವಾಗಿಡ್ತಕ್ಕಂಥದ್ದು. ಅಂದರೆ ಇನ್ನೊಬ್ಬರ ಕಷ್ಟಕ್ಕಾಗಿ ನೀವು ಒಂದು ಸಾಧನೆ ಮಾಡತಕ್ಕಂಥದ್ದು, ಇನ್ನೊಬ್ಬರ ಕಷ್ಟ ದೂರ ಮಾಡಿಕೊಳ್ಳಿಕ್ಕಾಗಿ ಒಂದಷ್ಟು ಆಲೋಚನೆಗಳು ಮಾಡತಕ್ಕಂಥದ್ದು. ಏನಾರು ಒಂದು ಸಹಾಯ ಮಾಡಿ, ಭಗವಂತ ನಮಗೆ ಕೊಟ್ಟಿದ್ರಲ್ಲೋ ಅಥವಾ ನನ್ನ ಜ್ಞಾನದಿಂದಲೋ ಏನಾರು ಒಂದು ಸಹಾಯ ಮಾಡಿ ಮತ್ತೊಬ್ಬರ ಜೀವನಕ್ಕೆ ಬೆಳಕಾಗಿರಬೇಕು ಎಂಬತಕ್ಕಂಥ ಆಲೋಚನೆ ಧನುರಾಶಿಯವರಿಗೆ ಬಹಳ ಇರುತ್ತೆ. ಆದರೆ ಧನುರಾಶಿಯಲ್ಲಿ ಇರ್ತಕ್ಕಂಥವರು ಸರಿಸುಮಾರು 11 ಗಂಟೆ 20 ನಿಮಿಷದ ತನಕ ಇವತ್ತು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನೋವು ತಿಂತಾ ಇರ್ತೀರಿ. ವ್ಯವಹಾರಗಳು ಆಗದಿರತಕ್ಕಂಥ ಪರಿಸ್ಥಿತಿಯಲ್ಲಿದೆ. ಸಹಾಯ ಮಾಡಬೇಕು, ದಾನ ಧರ್ಮ ಮಾಡಬೇಕು, ಏನಾದರೂ ಒಂದು ಸಹಾಯವನ್ನು ಮಾಡಿ ಒಂದು ಕನಿಷ್ಠ ಪಕ್ಷ ಇನ್ನೊಬ್ಬರ ಕಷ್ಟಕ್ಕೆ ನಾನು ಸ್ಪಂದಿಸಬೇಕು, ಆಗಬೇಕು ಎಂಬತಕ್ಕಂಥ ಚಿಂತನೆ ನಿಮ್ಮದು. ಆದರೆ ಯಾವುದನ್ನು ಮಾಡಲಿಕ್ಕೂ ಕಷ್ಟವಾಗ್ತಾ ಇರತಕ್ಕಂಥ ಪರಿಸ್ಥಿತಿ ಇದೆ. ಇದರ ಮಧ್ಯದಲ್ಲಿ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 2:45 ಆ 45 ನಿಮಿಷಗಳು ಒಂದಷ್ಟು ಸಂಕಷ್ಟದ ಕಾಲ. ಆ ಸಮಯವನ್ನ ಬಹಳ ಜಾಗ್ರತೆಯಿಂದ ನೋಡಿ. ಆ ಸಮಯದಲ್ಲಿ ನೀವೇನು ತೀರ್ಮಾನ ತಗೊಂಡ್ರೂ ಅದು ನಿಮ್ಮ ಮಾರಕವೇ, ತೊಂದರೆನೇ. ಅದರಿಂದ ಬಹಳ ಎಚ್ಚರಿಕೆಯ ನಡೆ ಈ ಸಮಯದಲ್ಲಿ ಬೇಕಾಗುತ್ತೆ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನ ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಶನಿ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ. ಒಟ್ಟಾರೆ ಶನಿ ಗುರು ಇಬ್ರು ಚೆನ್ನಾಗಿದ್ದಾರೆ ಅಂದ್ರೆ ಮಕರ ರಾಶಿಯವರು ನೆಮ್ಮದಿಯಾಗಿರ್ತೀರಿ. ತುಂಬಾ ದಿನಗಳ ನಂತರ ಒಂದಷ್ಟು ಅಭಿವೃದ್ಧಿಯನ್ನು ಕಾಣ್ತಾ ಇದ್ದು ಒಂದಷ್ಟು ಬೆಳಕನ್ನು ಕಾಣ್ತಾ ಇರತಕ್ಕಂಥ ದಿನಗಳು. ಬೆಳಕಿನ ಹಬ್ಬ ದೀಪಾವಳಿ ನಿಮ್ಮ ಜೀವನದಲ್ಲಿ ಒಂದು ಬೆಳಕನ್ನೇ ತಂದಿದೆ. ಯಾಕೆಂದ್ರೆ ಕಳೆದ ವರ್ಷದ ದೀಪಾವಳಿಗೂ ಈ ವರ್ಷದ ದೀಪಾವಳಿಗೂ ಸಾಕಷ್ಟು ವ್ಯತ್ಯಾಸವನ್ನು ಕಾಣ್ತಿದ್ದೀರಿ.
ಅಷ್ಟೇ ಅಲ್ಲದಿರ ಹಣಕಾಸಿನ ವಿಚಾರ, ಭೂಮಿಗೆ ಸಂಬಂಧಪಟ್ಟ ವಿಚಾರ, ಉದ್ಯೋಗಕ್ಕೆ ಸಂಬಂಧಪಟ್ಟ ವಿಚಾರ, ಅದರಲ್ಲೂ ನಿಮ್ಮ ಮೇಲಧಿಕಾರಿಗಳಿಂದ ನಿಮಗೆ ಸಿಗುವಂತಹ ಇಂದಿನ ಒಂದು ಪರಿಸ್ಥಿತಿಗೂ ಇವತ್ತಿಗೂ ಸಾಕಷ್ಟು ಬದಲಾವಣೆ ಕಾಣ್ತಿದ್ರಿ. ಒಟ್ಟಾರೆ ಭಗವಂತ ಕೊಟ್ಟರೆ ಭಗವಂತನೇ ಕೊಡಬೇಕು. ಮಾನವ ಕೊಡ್ತಕ್ಕಂಥದ್ದು ಮನೆ ತನಕ, ಭಗವಂತ ಕೊಡ್ತಕ್ಕಂಥದ್ದು ಕೊನೆ ತನಕ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದಕ್ಕಾಗಿ ಮಕರ ರಾಶಿಯವರು ಒಂದಿಷ್ಟು ಒಳಿತಿದೆ. ಆದರೆ ಭಗವಂತ ನಿಮಗೆ ಏನು ಮಾಡಿದ್ದಾನೆ, ಏನು ಕೊಟ್ಟಿದ್ದರಲ್ಲಿ 4 ಜನಕ್ಕೆ ಹಂಚಿಕೊಂಡು ಊಟ ಮಾಡುವಂಥ ಗುಣನೇ ನಿಮ್ಮದಾಗಿರಲಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಳ್ಬೇಕು. ವ್ಯವಹಾರ ವ್ಯಾಪಾರಗಳ ಕಡೆ ಒಂದಿಷ್ಟು ಆಲೋಚನೆ ಮಾಡಬೇಕು. ಒಳ್ಳೆಯ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂತಹ ಪ್ರತಿ ನಿಲುವಲು ಸಹಿತ ಅರ್ಥಗರ್ಭಿತವಾದ ಚಿಂತನೆ ಇದೆ. ಹಾಗೆ ಇವತ್ತು ನೀವು ಮಾಡುವಂತಹ ಯಾವುದೇ ವೃತ್ತಿಧರ್ಮದ ಅಭಿವೃದ್ಧಿ ಬಗ್ಗೆ ಆದರೂ ಒಂದಷ್ಟು ಶಾಂತಿ ನೆಮ್ಮದಿಯಾಗಿ ಚಿಂತನೆ ಮಾಡಬೇಕು. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಂಡು ಅರ್ಥಗರ್ಭಿತವಾದಂತಹ ಬದುಕನ್ನು ಕಂಡು ಒಂದು ಹೊಸದನವನ್ನು ಕಾಣುವಂತಹ ಯೋಗ ಫಲ ಇರತಕ್ಕಂಥ ಈ ಶುಭ ದಿನ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಅಷ್ಟೇ ಅಲ್ಲದೇನ ಇವತ್ತು ನೀವು ಮಾಡಬೇಕಾದ್ದು ಗಣಪತಿಯ ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಗಣಪನ ಪ್ರಾರ್ಥನೆ ಮಾಡ್ತಾ ಶಕ್ತಿ ದೇವತೆಯ ಆರಾಧನೆ ಮಾಡಿ ಒಂದಷ್ಟು ಸಿಹಿ ಪದಾರ್ಥವನ್ನ ಬೆಳಗಿನ ಉಪಹಾರದಲ್ಲಿ ಜೊತೆಯಲ್ಲಿ ತೆಗೆದುಕೊಳ್ಳಿ. ಅದರಿಂದ ಸಾಕಷ್ಟು ಲಾಭವನ್ನೇ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂತಹದ್ದು, ಶುಕ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಭಗವತ್ ಸಂಕಲ್ಪ, ಭಗವಂತನ ಕೃಪಾಶೀರ್ವಾದ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಏನಾದರೂ ಒಂದು ಬದಲಾವಣೆ ತಂದುಕೊಳ್ತಕ್ಕಂಥದ್ದು, ಹೊಸತನವನ್ನು ಕಾಣತಕ್ಕಂಥದ್ದು, ಹೊಸ ಬದುಕನ್ನು ನಾವು ಕಟ್ಟುಕೊಳ್ಳಕ್ಕೆ ಸಹಿತ ನಾವು ಬೇಕಾಗಿರ್ತಕ್ಕಂಥ ಒಂದು ಸ್ಥಿತಿಗಳನ್ನು ಬದಲಾಯಿಸಿಕೊಳ್ತಕ್ಕಂಥ ಯೋಗ ಫಲ ಇರತಕ್ಕಂಥದ್ದು ಬಹಳ ಇದೆ. ಹಾಗಾಗಿ ಇವತ್ತು ಸಾಧ್ಯವಾದರೆ 4 ರಿಂದ 6 ಗಂಟೆ ಸಂಧ್ಯಾಕಾಲ, 4 ಗಂಟೆಯಿಂದ 6 ಗಂಟೆ ಈ ಸಮಯದಲ್ಲಿ ಶಾಂತಿ ನೆಮ್ಮದಿಯುತವಾಗಿ ತಾವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಮಹಾವಿಷ್ಣುವಿನ ಅನುಗ್ರಹವನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಈ ಶುಭ ದಿನ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ನಾವು ನಮ್ಮ ಸ್ಟುಡಿಯೋದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಖುಷಿ ಅವರ ನೇತೃತ್ವದಲ್ಲಿ ವಿಶೇಷವಾದಂತಹ ಪೂಜಾರಾಧನೆ ಸಲ್ಲಿಸ್ತಾ ಇದ್ದೀವಿ. ಹಾಗಾಗಿ ಪೂಜಾ ಕಾರ್ಯದಲ್ಲಿ ಭಾಗವಹಿಸಲಿಕ್ಕೆ ಆಗಮಿಸಿದ್ದಾರೆ ಅರ್ಚಕರಾಗಿರುವಂತಹ ಶ್ರೀ ಹರೀಶ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಭಗವಂತ ಶ್ರೀಮನ್ನಾರಾಯಣ ಭಗವಂತನ ಪ್ರಾರ್ಥನೆ ಮಾಡ್ತಾ ಪ್ರತಿದಿನ ಒಂದೊಂದು ವಿಶೇಷತೆ. ಹಾಗೆ ದೀಪಾವಳಿಯ ಈ ಶುಭ ದಿನದಂದು ಸ್ವಾಮಿಗೆ ಪುಷ್ಪಾರ್ಚನೆ, ನಾಮಾರ್ಚನೆ ಎಲ್ಲವನ್ನೂ ನಡೆಸೋದಕ್ಕೂ ಮುನ್ನ ಸಾಂಬ ಸದಾಶಿವ, ಶಿವ ಅಂದರೆ ಸ್ವಾಮಿ ಅಭಿಷೇಕ ಪ್ರಿಯ. ಶಿವನಿಗೆ ಯಾವತ್ತೂ ಅಭಿಷೇಕವೇ. ಆತನಿಗೆ ಗಂಗಾಜಲದಿಂದ, ಶುದ್ಧೋದಕದಿಂದ, ಜೊತೆಗೆ ಗೋಕ್ಷೇರದಿಂದ ಸ್ವಾಮಿಗೆ ಅಭಿಷೇಕ ಮಾಡಿದ್ರೆ ಅಷ್ಟೇ ತೃಪ್ತಿ. ಆದರೆ ಇವತ್ತು ಶಿವಕೇಶವರ ಆರಾಧನೆ ಅದು ಮತ್ತಷ್ಟು ವಿಶೇಷ. ಯಾಕೆಂದರೆ ಬಲೀಂದ್ರ ಪೂಜೆ ಜೊತೆಗೆ ಸೋಮವಾರ, ಕಾರ್ತಿಕ ಮಾಸದ ಮೊದಲನೇ ದಿನ ಸೋಮವಾರ ಆದ್ರಿಂದ ಇವತ್ತಿನ ದಿವಸ ಬಹಳ ವಿಶೇಷವಾಗಿರ್ತಕ್ಕಂತಹ ಆರಾಧನೆಯನ್ನು ಮಾಡತಕ್ಕಂಥದ್ದು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂಬತಕ್ಕಂಥ ಆ ಶಿವಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡತಕ್ಕಂಥದ್ದು ಒಂದು ಭಾಗ. ಜೊತೆಗೆ ಪುಷ್ಪಗಳಿಂದ ಒಂದು ಸಂಕಲ್ಪವನ್ನು ಮಾಡತಕ್ಕಂಥದ್ದು. ಓಂ ಶುಭಾಭ್ಯಾಂ ಶುಭೇ ಪೂರ್ವೋಚ್ಚರದ ಇವಂ ಗುಣ ವಿಶೇಷೇನ ವಿಶಿಷ್ಟಾಯಾಮಸ್ಯಾಂ ಶುಭಲಿತೌ. ಓಂ ಪೂರ್ವೋಚ್ಚರದ ಇವಂ ಗುಣ ವಿಶೇಷೇನ ವಿಶಿಷ್ಟಾಯಾಮಸ್ಯಾಂ ಶುಭಲಿತೌ. ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳ್ಕೊಳ್ಳಿ. ಬಲೀಂದ್ರ ಅಂದ್ರೆ ಮಹಾವಿಷ್ಣು, ಕೃಷ್ಣನ ಆರಾಧನೆ ಮಾಡತಕ್ಕಂತಹದ್ದು. ಜೊತೆಗೆ ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡತಕ್ಕಂತಹದ್ದು. ವಸುದೈವ ವಸುದಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಭ್ರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ಪುಷ್ಪಗಳನ್ನು ಭಗವಂತನಿಗೆ ಅರ್ಪಣೆ ಮಾಡೋಣ. ಓಂ ಸದ್ಯೋಜಾತಂ ಪ್ರಪದ್ಯಾಮಿ ಸದ್ಯೋಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭವಸ್ವ ಮಾಂ ಭವೋದ್ಭವಾಯ ನಮಃ. ತರಂಗತ್ವೇನ ಕಲಶಾರಾಧನಂ ಕರಿಷ್ಯೇ. ಕಲಶಂಗಂಧಾಕ್ಷಪತ್ರಪುಷ್ಪೇರಭ್ಯರ್ಚ ಹಸ್ತೇನಾಕ್ಷಾದ್ಯ ಓಮಾಪೋಹಿಷ್ಠಾಮಯ ಭವಸ್ಥಾನಮೂರ್ಚೇತರಾತನ. सजोषसे मा वर्धन्तु वां गिरः युम्नैर्वाजेभिरागतम्. वाजश्च मे प्रसवश्च मे प्रयतिश्च मे प्रसिद्धिश्च मे धीतिश्च मे क्रतुश्च मे स्वरश्च मे श्लोकश्च मे श्रावश्च मे श्रुतिश्च मे ज्योतिश्च मे सुवश्च मे प्राणश्च मे अपानश्च मे घ्रातश्च मे यशुश्च मे
वित्तं च आधीतं च मे वाक् च मे मनश्च मे चक्षुश्च मे श्रोत्रं च मे दक्षश्च मे बलं च ओजश्च मे सहश्च आयुश्च मे जरा च आत्मा च मे धनुश्च मे शर्म च मे वर्म च मे अङ्गानि च मे हस्तानि च मे परोपुंषि च मे शरीराणि च मे जैत्यं च आधिपत्यं च मे मन्युश्च मे भामश्च मे अमश्च मे अम्बश्च मे जेमा च मे महिमा च मे वरिमा च मे प्रतिमा च मे वर्ष्मा च मे द्रगुया च मे वृत्तं च मे वृद्धिश्च मे सत्यं च मे श्रद्धा च मे जगच्च मे धनं च मे वशश्च मे द्विषिश्च मे क्रीडा च मे मोदश्च मे जातं च मे जनिष्यमाणं च मे सूक्तं च मे सुकृतं च मे वित्तं च मे वेद्यं च मे भूतं च मे भविष्यच्च मे सुखं च मे सुपथं च वृत्तं च वृत्तिश्च मे वृत्तं च मे वृत्तिश्च मे मतिश्च मे सुमतिश्च मे शं च मे मयश्च मे प्रियं च मे नुकामश्च मे कामश्च मे सौमनसश्च मे भद्रं च मे श्रेयश्च मे वस्यश्च मे यशश्च मे भगश्च मे द्रविणं च मे यन्ता च मे धर्ता च मे क्षेमश्च मे धृतिश्च मे विश्वं च मे महश्च मे संविच्च मे ज्ञातं च मे सुश्च मे प्रसूश्च मे क्षीरं च मे लयश्च मरुतं च मे वृतं च मे अयक्ष्मं च मे अनामयश्च मे जीवातुश्च मे दीर्घायुत्वं च मे अनमित्रं च मे अभयं च मे ಭಗವಂತನಿಗೆ ಸಾಂಬ ಸದಾಶಿವನಿಗೆ ಶಿವನಿಗೇನೋ ಭಸ್ಮಧಾರಣೆ ಆಯಿತು, ಮಹಾವಿಷ್ಣುವಿಗೆ ಗಂಧದಲ್ಲಿ ಅಭಿಷೇಕ ಆಗಬೇಕು. ನೋಡಿ, ಗಂಧಾಭಿಷೇಕ ವಿಷ್ಣುದೇವರಿಗೆ, ಭಸ್ಮಾಭಿಷೇಕ ಸಾಂಬ ಸದಾಶಿವನಿಗೆ. ಹಾಗಾಗಿ ಶಿವಕೇಶವರು ಇಲ್ಲಿ ಆರಾಧನೆ ನಡೀತಿರತಕ್ಕಂಥದ್ರಿಂದ ಇತ್ತ ಬಲಿಚಕ್ರವರ್ತಿ ಅನುಷ್ಠಾನ, ಬಲೀಂದ್ರನ ಪೂಜೆ ಇದೆ, ಕೃಷ್ಣನ ಆರಾಧನೆ ನಡೀತಾ ಇದೆ. ಅದರ ಜೊತೆಗೆ ಸಾಂಬ ಸದಾಶಿವನಿಗೆ ಕಾರ್ತಿಕ ಮಾಸದ ಮೊದಲನೇ ದಿನದ ಈ ವಿಶೇಷವಾಗಿರತಕ್ಕಂಥ ಈ ಶುಭ ದಿನ ಸ್ವಾಮಿಗೂ ಅಭಿಷೇಕ. गन्धद्वारान्दुरादुलसानित्यपुष्टाङ्गलेशने
ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ पुष्टिवर्धनम् उर्वारुकवन्दनान् मृत्योर्मुक्षे यमामृता ये ते सहस्रमयि सम्भाषा मृत्याय हन्तवे तान् यज्ञस्य मायया सर्वान् वैजामहे मृत्यवे स्वाहा सद्यो जातं प्रबध्यामि सद्यो जाताय वै नमो नमः भवे भवेनादि भवे भवस्वमान् भवोद्भवाय नमः त्रयंबकं यजामहे सुगन्धिं पुष्टिवर्धनम् उर्वारुकवन्दनान् मृत्योर्मुक्षीयमामृतादो ओम शीर्षा पुरुषः सहस्राक्षः सहस्रपात् सभोमिं विश्वतो वृत्वा पुरुष एवेदगुं सर्वम् यद्भूतं यच्छ भव्यम् उदामृतत्वस्येषानः इदन्नेनातिरोहते एतावानस्य महिमा